ಈ ಶುಭ ಸಂಜೆಯ ಸೀರತ್ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚರಿತ್ರವಂತ, ಇದರ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ಬೆಳಕು ಹರಿಯಲಿ ಮತ್ತು ಶಾಂತಿ ಸದಾಕಾಲ ಮುಂದಿನ ಜೀವನದಲ್ಲಿ ನಮ್ಮ ಜೀವನವನ್ನು ಆವರಿಸಲಿ ಎಂದು ಹೇಳುತ್ತಾ ಈ ಶುಭ ಸಂಜೆಯ ಕಾರ್ಯಕ್ರಮವನ್ನು ನೆರವೇರಿಸಲು ನನ್ನ ಸಹೋದರರಾದ ರಿಯಾಜ್ ಅಹಮದ್ ಅವರಿಗೆ ನಾನು ಆಹ್ವಾನ ಕೊಡುತ್ತೇನೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿರುವಂಥ ನಮ್ಮ ಹರಿಹರದ ಪ್ರಧಾನ ಧರ್ಮಗುರುಗಳು, ಆರೋಗ್ಯ ಮಾತೆ ಬೆಸಲಿಕ್ ಚರ್ಚಿನ ರೆವರೆಂಡ್ ಫಾದರ್ ಜಾರ್ಜ್ ಕೆ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ರಾಜ್ಯ ಕಾರ್ಯದರ್ಶಿಗಳು, ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕದ ಜನಾಬ್ ಅಕ್ಬರ್ ಅಲಿ ಉಡುಪಿ ಸರ್ರವರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ಥರ ಈ ಒಂದು ಕಾರ್ಯಕ್ರಮದ ಕೇಂದ್ರ ಹರಿಹರ ತಾಲೂಕಿನ ಜಮಾತೆ ಇಸ್ಲಾಂ ಹಿಂದ್ನ ಮುಖಂಡರು ಆದಂಥ ಡಾಕ್ಟರ್ ಗುಲಾಂ ನಬಿ ಇವರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ಥರ ಜಮಾತೆ ಇಸ್ಲಾಮಿ ಹಿಂದ್ನ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಖಯ್ಯೂಮ್ರವರು ಸಹ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೊತೆಗೆ ಈ ಒಂದು ವಿಚಾರಗೋಷ್ಠಿಗೆ ಸಹಕಾರ ನೀಡುತ್ತಾ ಜೊತೆಗೆ ಇರುವಂಥ ಅನೇಕ ಸಂಘಟನೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ಎಚ್ ಕೆ ಕೊಟ್ರಪ್ಪ ಸರ್ ಅವರು, ಕಾರ್ಮಿಕ ಮುಖಂಡರು, ಇವರಿಗೂ ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಜೊತೆಗೆ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಮಲ್ಲೇಶ್ ಇವರಿಗೂ ಸಹ ನಾನು ವೇದಿಕೆಗೆ ಆಗಮಿಸುತ್ತೇನೆ. ಅದೇ ಥರ ಕರುನಾಡು ಸಂಘಟನೆಯ ಶ್ರೀನಿವಾಸ್ ಕೋಡ್ಲಿ ಇವರಿಗೂ ಸಹ ನಾನು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಇಲಿಯಾಸ್ ಅಹಮದ್ರವರಿಗೂ ಸಹ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ಥರ ಮೊಹಮ್ಮದ್ ಇಕ್ಬಾಲ್ ಸಾಬ್ ಮಕಾನ್ದಾರ್, ರಾಬಿಯಾ ಮಿಲ್ಲತ್ ಸಂಸ್ಥೆ ಇವರಿಗೂ ಸಹ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ಥರ ಡಾಕ್ಟರ್ ನಜೀಬುಲ್ಲಾ ಇವರು ಸಹ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ಥರ ನಮ್ಮ ಹರಿಹರ ತಾಲೂಕಿನ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಮುರುಗೇಶಣ್ಣನವರಿಗೂ ಸಹ ನಾನು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಗತ್ತಿನ ಜೀವ ಜಂತುಗಳ ರಕ್ಷಕ, ಮನುಕುಲದ ಉದ್ಧಾರಕ, ಮಹಾನ್ ಮಾನವತಾವಾದಿ, ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದಾತ, ಶಾಂತಿದೂತ, ನಮ್ಮ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದ ಈ ಒಂದು ಶುಭ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ನೇತೃತ್ವದಲ್ಲಿ ಹಾಗೂ ಸಮಾನ ಮನಸ್ಕ ಅನೇಕ ಸಂಘಟನೆಗಳ ಸಹಯೋಗದೊಂದಿಗೆ ನಾಡಿನಾದ್ಯಂತ ಈ ಒಂದು ಸೀರತ್ ಅಭಿಯಾನ ಕಾರ್ಯಕ್ರಮವನ್ನು ವಿವಿಧ ದಿನಾಂಕಗಳಂದು ಮಾಡುತ್ತಾ ಬರುತ್ತಿದ್ದು ಅದು ಯಶಸ್ವಿ ಸಹ ಆಗ್ತಾಯಿದೆ. ಈ ಒಂದು ದಿಸೆಯಲ್ಲಿ ಈ ದಿನ ಹರಿಹರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರವಂತ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ವಿಚಾರಗೋಷ್ಠಿಯ ಈಗ ಪ್ರಾರಂಭವಾಗಲಿದೆ.
ಮೊದಲನೆಯದಾಗಿ ನಾನು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಅಲ್ಲಾಹನಲ್ಲಿ ನಾವು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ಸಂಪ್ರದಾಯ. ಅದೇ ಥರ ನಾನು ಕುರಾನ್ ಪಠಣವನ್ನು ಮಾಡಲು ನಾನು ಮೊಹಮ್ಮದ್ ಮುಸೇಬ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅವರು ಪವಿತ್ರ ಕುರಾನ್ ಶ್ಲೋಕವನ್ನು ಪಠಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯುಸಬ್ಬಿಹು ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ وما في الأرض الملك القدوس العزيز الحكيم. هو الذي بعث في الأميين رسولا منهم يتلو عليهم آياته ويزكيهم ويعلمهم الكتاب والحكمة وإن كانوا من قبل لفي ضلال مبين. وآخرين منهم لما يلحقوا بهم وهو العزيز الحكيم. ذلك فضل الله يؤتيه من يشاء والله ذو الفضل العظيم. صدق الله العظيم. ಕುರಾನ್ ಪಠಣವನ್ನು ನೆರವೇರಿಸಿರುವಂಥ ಮುಸೇಬ್ರವರಿಗೆ ಧನ್ಯವಾದಗಳು. ಈ ಒಂದು ಕುರಾನಿನ ಶ್ಲೋಕವನ್ನು ಕನ್ನಡಕ್ಕೆ ತರ್ಜಮೆಯನ್ನು ಅಬ್ದುಲ್ ರೆಹಮಾನ್ ರವರು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬರ್ಕಾತಹು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ವರ್ಷಿಸಲಿ. ಆಕಾಶಗಳಲ್ಲಿರುವ ಪ್ರತಿಯೊಂದು ವಸ್ತುವು, ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು ಅಲ್ಲಾಹನನ್ನು ಜಪಿಸುತ್ತಿವೆ. ಅತ್ಯಂತ ಪರಿಶುದ್ಧನೂ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಸಾಮ್ರಾಟನು. ಉಮ್ಮಿಗಳ ನಿರಕ್ಷರಿಗಳ ನಡುವೆ ಅವರಿಂದಲೇ ಒಬ್ಬ ಸಂದೇಶವಾಹಕರನ್ನು ಎಬ್ಬಿಸಿದವನು ಅವನೇ. ಅವರು ಆ ಜನರಿಗೆ ಅವನ ಸೂಕ್ತಗಳನ್ನು ಓದಿ ಹೇಳುತ್ತಾರೆ, ಅವರ ಜೀವನವನ್ನು ಸಂಸ್ಕರಿಸುತ್ತಾರೆ ಮತ್ತು ಅವರಿಗೆ ಗ್ರಂಥ ಹಾಗೂ ಸದ್ವಿವೇಕದ ಶಿಕ್ಷಣ ನೀಡುತ್ತಾರೆ. ವಸ್ತುತಃ ಇದಕ್ಕಿಂತ ಮುಂಚೆ ಅವರು ಸುಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಬಿದ್ದಿದ್ದರು ಮತ್ತು
ಇವರ ಸಂದೇಶವಾಹಕತ್ವವು ಅವರಿನ್ನಿನ್ನೂ ಭೇಟಿಯಾಗಿರದ ಇತರ ಜನರಿಗೂ ಅನ್ವಯಿಸುತ್ತದೆ. ಅಲ್ಲಾಹನು ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಇದು ಅವನ ಅನುಗ್ರಹ. ಇದನ್ನವನು ತಾನಿಚ್ಛಿಸಿದವರಿಗೆ ನೀಡುತ್ತಾನೆ ಮತ್ತು ಅವನು ಮಹಾ ಅನುಗ್ರಹದಾನಿ. ಸದಕಲ್ಲಾಹುಲ್ ಅಜೀಮ್. ರಹಮಾನ್ರವರಿಗೆ ಧನ್ಯವಾದಗಳು. ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರುವಂಥ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ನಾನು ಹರಿಹರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಗುಲಾಮ್ ನಬಿ ಸರ್ ಅವರಿಗೆ ನಾನು ಸ್ವಾಗತ ಮಾಡಲು ಆಮಂತ್ರಿಸುತ್ತೇನೆ. Assalamu alaikum wa rahmatullahi wa barakatuh. May peace and blessings of Almighty Allah and Parmeshwar be upon you all. Esteemed dignitaries on the dais, especially esteemed Swamiji Jagadish Mahaswami Garu, Reverend Father George K.V., Honorable MLA who is expected shortly, the other speakers, my dear brothers and sisters of my beloved country, Bharat. It gives me great pleasure just to tell you something about the purpose for which this function has been arranged. This function is arranged by Jamaat-e-Islami Hind, an association which is political at the same time religious. The Jamaat-e-Islami Hind is a very old organization, as old as the age of independent India, almost more than 70 years. It has got its branches all over India, even in remote corners like Harihar. In our district, we have 4 centers of Jamaat-e-Islami Hind. One of them is here in Harihar. Now, this function is arranged in collaboration with our Karnataka Rakshana Vedike and other Dalit organizations. On this occasion, I welcome you all. At the outset, I would like to express my deep sense of gratitude to Almighty Allah, Paramatma, for guiding us to arrange this function. Well, my dear brothers, I will have to tell you the purpose for which we have arranged this function. As you know, our country is a plural country constituting of various caste and creed, languages and all that. There is a lot of diversity, and because of diversity there is a long gap between the different communities of our country. The different communities, especially the Hindus and Muslims of our country. Well, through this small attempt of ours to organize you, our purpose is to bridge that gap, to bring the two societies, Hindus and Muslims, together, to remove the cobwebs of misunderstanding which are there among us, and to develop and promote love and affection and communal harmony. At the same time, we would like to promote the interfaith unity among all of us. So my dear brothers and sisters, on this occasion, I welcome all of you, and I pray to Almighty Allah, Paramatma, to grant us the purpose for which we have joined here. With this, I thank you all and I welcome you
I welcome the press people here and thank you very much. ಧನ್ಯವಾದಗಳು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಾನ್ ಚಾರಿತ್ರವಂತ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯುತ್ತಿರುವಂಥ ವಿಚಾರಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಲು ಆಗಮಿಸಿರುವಂಥ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಕುಮಾರಪಟ್ಟಣಂ ಶ್ರೀಗಳಾದಂಥ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳನ್ನು ನಾನು ಅತ್ಯಂತ ಗೌರವದಿಂದ ಭಕ್ತಿಯಿಂದ ನಾನು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪ್ರಧಾನ ಧರ್ಮಗುರುಗಳು ಆರೋಗ್ಯ ಮಾತೆ ಬೆಸಲಿಕ್ ಚರ್ಚ್ನ ರೆವರೆಂಡ್ ಫಾದರ್ ಜಾರ್ಜ್ ಕೆ ಇವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ BP ಹರೀಶ್ ಸರ್ ಅವರು ಆಗಮಿಸಬೇಕಾಗಿತ್ತು. ಈಗ ಕೆಲವೇ ನಿಮಿಷಗಳಲ್ಲಿ ಅವರು ಸಹ ಈ ಒಂದು ವೇದಿಕೆಗೆ ಆಗಮಿಸಲಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ, ಸಂಸ್ಥಾಪಕರು ತಪೋವನ ವೈದ್ಯಕೀಯ ಕಾಲೇಜು, ಇವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಜನಾಬ್ ಅಕ್ಬರ್ ಅಲಿ ಸಾಬ್ ಉಡುಪಿ, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರನ್ನು ನಾನು ಬೇಡಿಕೊಳ್ಳುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಹರಿಹರ ತಾಲೂಕಿನ ಅನೇಕ ಸಂಘಟನೆಗಳ ಮಾರ್ಗದರ್ಶಕರು, ಕಾರ್ಮಿಕ ಮುಖಂಡರು ಆದಂಥ HK ಕೊಟ್ರಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ ಸಂಚಾಲಕರು ಆದಂಥ H ಮಲ್ಲೇಶ್ವರವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಶ್ರೀನಿವಾಸ್ ಕೋಡ್ಲಿ ರಾಜ್ಯ ಅಧ್ಯಕ್ಷರು ಕರುನಾಡು, ಇವರನ್ನು ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಇಲಿಯಾಸ್ ಅಹಮದ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ರಾಬಿತಾಯೆ ಮಿಲ್ಲತ್ ಸಂಸ್ಥಾಪಕರಾದಂಥ ಮೊಹಮ್ಮದ್ ಇಕ್ಬಾಲ್ ಮಕಾಂದಾರ್, ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ನಜೀಬುಲ್ಲಾ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ನಮ್ಮ ಹರಿಹರ ತಾಲೂಕಿನ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಮುರುಗೇಶಪ್ಪನವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ DM ಮಂಜುನಾಥಯ್ಯರು ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ದಯವಿಟ್ಟು ಅವರು ವೇದಿಕೆಯ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪ್ರಧಾನ ಗುರುಗಳು ಆರೋಗ್ಯ ಮಾತೆ ಚರ್ಚ್ನ ಬೆಸಲಿಕ್ ಚರ್ಚ್ನ ರೆವರೆಂಡ್ ಫಾದರ್ ಜಾರ್ಜ್ ಕೆ ಇವರು ತಮ್ಮ ಆಶೀರ್ವಚನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರವಾದಿ ಮೊಹಮ್ಮದ್ ಮಹಾಚಾರಿತ್ರವಂತ ಎಂಬ ಶೀರ್ಷಿಕೆಯಡಿ ಒಂದು ಸೀರತ್ ಅಭಿಯಾನವನ್ನು ಇಂದಿಲ್ಲಿ ಹಮ್ಮಿಕೊಂಡಿರುವುದು ಸರಿಯಷ್ಟೇ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಘನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳೇ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆರವರೇ ಮತ್ತು
ಜಮಾತ್ ಇಸ್ಲಾಂ ಹಿಂದಿನ ಎಲ್ಲ ಮುಖಂಡರೇ, ಜೈ ಕರ್ನಾಟಕ ರಕ್ಷಣಾ ಸಂಘ ಸಂಸ್ಥೆಯ ಮುಖಂಡರೇ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿರುವಂತಹ ಎಲ್ಲ ಮುಖಂಡರೇ ಮತ್ತು ಸದಸ್ಯರೇ, ರಬೀತಾ ಎ ಮಿಲ್ಲರ್ ಸಮಿತಿ ಮತ್ತು ದಲಿತ ಸಂಘ ಸಮಿತಿಯಿಂದ ಬಂದಿರುವಂತಹ ಎಲ್ಲ ಮುಖಂಡರೇ, ವೇದಿಕೆ ಮೇಲೆ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಈ ಸಂಜೆಯ ಶುಭ ನಮನವನ್ನು ನಾನು ಕೋರ್ತೇನೆ. ಪ್ರವಾದಿ ಮಹಮ್ಮದ್ ಮಹಾಚಾರಿತ್ರ್ಯವಂತ ಎಂಬ ಶೀರ್ಷಿಕೆಯಡಿ ಒಂದು ವಿಚಾರಗೋಷ್ಠಿಯನ್ನು ಆಚರಿಸ್ತಿರುವಾಗ ಒಂದು ನಾವು ಗಮನಿಸಬೇಕು. ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸುವಾಗ, ದೇವರೇ ಅವರನ್ನು ಆರಿಸಿರುವಾಗ, ಮಾನವರಾದ ನಾವು ಅವರ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಏನಾದರೂ ಹೇಳುವುದು, ನಿಂದಿಸುವುದು ಅದೆಷ್ಟು ಸರಿ ಎಂಬ ಯೋಚನೆ. ಒಬ್ಬ ವ್ಯಕ್ತಿ ಅವನು ಏನೇ ಆಗಿರಲಿ, ಒಬ್ಬ ಮನುಷ್ಯರಾದ ನಾವು ನಮ್ಮ ಸಂಕುಚಿತ ಮನೋಭಾವದಿಂದ, ನಮ್ಮ ಸ್ವಾರ್ಥ ಚಿಂತನೆಯಿಂದ, ಭಾವನೆಗಳಿಂದ, ಮಾನವ ಸ್ವಭಾವದಿಂದ, ನಮ್ಮ ಬಲಹೀನತೆಯಿಂದ ನಾವು ಅನೇಕ ಸಲ ಒಬ್ಬ ವ್ಯಕ್ತಿಯ ಬಾಹ್ಯ ನೋಟದಲ್ಲಿ, ಅವರ ಹೊರ ನೋಟದಲ್ಲಿ ಅವರು ಹೇಗಿದ್ದಾರೆ ಎಂಬುದನ್ನು ಮಾತ್ರ ನಾವು ವಿಮರ್ಶಿಸ್ತೇವೆ, ಅವರ ಬಗ್ಗೆ ಅದನ್ನು ಹೇಳ್ತೇವೆ. ದೇವರು ನೋಡುವುದು ನಮ್ಮ ಬಾಹ್ಯವನ್ನಲ್ಲ, ನಮ್ಮ ಆಂತರಿಕ ಸೌಂದರ್ಯ, ಹೃದಯ ಸೌಂದರ್ಯ. ಅದೆಂಥವನೇ ಆಗಿರಲಿ, ದೇವರು ಆರಿಸಿರುವಾಗ ಅದು ಸಂಪೂರ್ಣವಾಗಿ ಆ ವ್ಯಕ್ತಿ ಹೊಸಪನಾಗಿ ಮಾರ್ಪಡುತ್ತಾನೆ. ದೇವರೇ ಆರಿಸಿರುವಾಗ ಆ ವ್ಯಕ್ತಿಯ ಮೇಲೆ ಆತ್ಮರ ಶಕ್ತಿ, ದೈವಿಕ ಶಕ್ತಿ ಇಳಿದಾಗ ಆ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಹಳೆ ವ್ಯಕ್ತಿಯಾಗಿ ಮಾರ್ಪಡಲು ಸಾಧ್ಯವೇ ಇಲ್ಲ. ಅದೇ ದೇವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ಬೈಬಲ್ ಬಹಳ ಚೆನ್ನಾಗಿರ್ತದೆ, ನಮ್ಮ ಪವಿತ್ರ ಗ್ರಂಥ. ಒಣ ಮರವು ಚಿಗುರೊಡೆಯುವುದು, ಒಣ ಮರವು ದೇವರ ಸ್ಪರ್ಶದಿಂದ ಚಿಗುರೊಡೆಯುವುದು, ಒಣ ಹೊರತೆಯು ಕೂಡ ಉಕ್ಕಿ ಹರಿಯುವುದು, ಬಂಜೆಯು ಕೂಡ ಗರ್ಭವತಿಯಾಗುವಳು, ಎಲ್ಲ ಪ್ರಕೃತಿಯ ಸೌಂದರ್ಯ ಹಿಮ್ಮಡಿಯಾಗಿ ಅದು ದೇವರಿಗೆ ಮಹಿಮೆಯನ್ನು ಪಡಿಸುವುದು ಎಂದು. ಹಾಗೆ ಒಬ್ಬ ವ್ಯಕ್ತಿಯನ್ನು ದೇವರು ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ಅದೇ ನಾವು ನೋಡುವಾಗ ಇಲ್ಲಿ ವಿಶೇಷವಾಗಿ ಮೊಹಮ್ಮದರನ್ನು ಪ್ರವಾದಿಯನ್ನಾಗಿ ಆರಿಸಿದ್ದಾರೆ. ಪ್ರವಾದಿ ಎಂದಾಗ ದೇವರ ಸಂದೇಶವನ್ನು ಜನರಿಗೆ ತಿಳಿಸುವುದಕ್ಕಾಗಿ ಅವರು ಆರಿಸಿರುವಾಗ, ಮತ್ತು ನಮ್ಮ ವಿಶೇಷ ಬೈಬಲ್ ನುಡಿಯುತ್ತದೆ, ದೇವರ ಮುಂದೆ ನಿಂತವನ ಎಂಥ ಪಾಪಗಳು ಕೂಡ ಅದು ಹಿಮದಂತೆ ಕರಗಿ ಹೋಗುವುದು. ನನ್ನಲ್ಲಿ ಅದೆಂತಹ ಕೆಟ್ಟ ಮನೋಭಾವನೆಗಳಲ್ಲಿ, ಸ್ವಾರ್ಥ ಚಿಂತನೆಗಳು ಇರಲಿ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಅದು ಹಿಮದಂತೆ ಕರಗಿ ಹೋಗಿ ಆತನು ಹಿಮದಂತೆ ಪ್ರಜ್ವಲಿಸುವನು, ಬೆಳ್ಳನೆ ಆತನು ಪ್ರಜ್ವಲಿಸುವನು ಎಂದು. ಆದ್ಮೇಲೆ ಅದನ್ನೇ ನಾವಿಲ್ಲಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಬಂದಿದೆ. ಒಬ್ಬ ಮಹಮ್ಮದ್ ಆತ ಒಬ್ಬ ಚಾರಿತ್ರ್ಯವಂತ ಎಂದು ನಾವು ಹೇಳಲು ಇಷ್ಟು ನೂರಾರು ವರ್ಷಗಳು ಬೇಕೇ? ಪ್ರವಾದಿ ಎಂದು ನಮ್ಮನ್ನು ಸ್ವೀಕರಿಸಿದ ಮೇಲೆ ಖಂಡಿತವಾಗಿಯೂ ಅವರು ದೇವರಿಂದ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾರೆ. ಅವರ ಹಳೆ ವ್ಯಕ್ತಿಯಲ್ಲ. ಆತನ ನಡೆ ನುಡಿ ಎಲ್ಲವೂ ಕೂಡ ದೇವರ ಸ್ಪರ್ಶಕ್ಕೆ, ದೇವರ ಒಂದು ಮಹಿಮೆಗೆ, ದೇವರ ಒಂದು ಅನುಗ್ರಹಕ್ಕೆ ಅದು ಪಾತ್ರವಾಗಿರ್ತದೆ. ದೇವರ ಅನುಗ್ರಹಕ್ಕೆ ಪಾತ್ರರಾದವನ ಹೃದಯದಲ್ಲಿ ಎಂದಿಗೂ ಕಳಂಕವಿರುವುದಿಲ್ಲ. ಯಾರು ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ನಡೆಯುವವರು ಅವರು ಹರ್ಷಾನಂದಗೊಳ್ಳುವರು, ಅವರ ಹೃದಯವು ಕೂಡ ಸದಾ ಹರ್ಷದಿಂದ ಅದು ನಲಿಯುವುದು ಎಂದು ಹೇಳ್ತಾರೆ ಪವಿತ್ರ ಗ್ರಂಥಗಳು. ಅಂದರೆ ದೇವರ ವಾಕ್ಯದಂತೆ ಯಾರು ನಡೆಯುತ್ತಾರೋ, ದೇವರ ವಾಕ್ಯಕ್ಕೆ ತಕ್ಕಂತೆ ಅವರು ತಮ್ಮನ್ನೇ ಸಮರ್ಪಿಸಿ ಜೀವಿಸಿಕೊಳ್ತಾರೋ ಅಂಥವರಲ್ಲಿ ಖಂಡಿತವಾಗಿಯೂ ದೇವರ ಶಕ್ತಿ ಒಲಿದು ಬರ್ತದೆ ಮತ್ತು ದೇವರು ಅವರೊಂದಿಗೆ ಮಾತನಾಡುತ್ತಾರೆ. ಪ್ರವಾದಿ ಎಂದಾಗ ಅದು ಪ್ರವಾದಿ ಮಾತನಾಡುವುದಲ್ಲ, ಅದು ಮನುಷ್ಯನಿಂದ ಮಾತುಗಳಲ್ಲ, ಬದಲು ದೇವರಿಂದ ಬಂದಂತಹ ಮಾತುಗಳು. ಏಕೆಂದರೆ
ನನಗೆ ಮಾತುಗಳಿಲ್ಲ, ನಾನೊಬ್ಬ ಬಲಹೀನ, ನನ್ನ ಮಾತುಗಳು ತೊದಲಿದೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಎಷ್ಟೋ ಸಲ ಪ್ರವಾದಿಗಳು ಗೋಚರಿಸುವುದುಂಟು. ಆದರೆ ದೇವರು ಹೇಳ್ತಾರೆ, ಅಲ್ಲಿ ನೀನಲ್ಲ ಮಾತನಾಡುವುದು, ನಿನ್ನ ತುಟಿಯ ಮೇಲಿರುವ, ನಿನ್ನ ತುಟಿ ತೆರೆಯುವಾಗ ನಾನಿದ್ದೇನೆ, ನಿನ್ನ ನಾಲಿಗೆ ಅಲ್ಲಾಡುವಾಗ ನಾನಲ್ಲಿದ್ದೇನೆ, ನಿನ್ನ ಹೃದಯದ ಬರುವಂಥ ವಾಕ್ಯದಲ್ಲಿ ಅಲ್ಲಿ ನಾನಿದ್ದೇನೆ, ನನ್ನ ಶಕ್ತಿ ನಿನ್ನಲ್ಲಿ ತುಂಬಿರುತ್ತದೆ ಅಂತೇಳಿ ಪವಿತ್ರ ಗ್ರಂಥ. ಆದುದರಿಂದ ಪ್ರಭಾತಿ ಎಂದು ನಾವು ಈತನನ್ನು ಸ್ವೀಕರಿಸಿದ ಮೊಹಮ್ಮದರ ನಡೆ ನುಡಿ ಜೀವನವನ್ನು ಗಮನಿಸುವಾಗ ಇಲ್ಲಿ ನಾವು ಒಂದು ಪುಸ್ತಕ ನೋಡಿದೆ. ಅವರ ಪತ್ನಿ ಖಾದೀಜರನ್ನು ನಾವು ಪ್ರಶ್ನಿಸ್ಬೋದು, ಅವರ ಅಬೂಬಕ್ಕರ್ ಅವರ ಸ್ನೇಹಿತನ ಪ್ರಶ್ನಿಸ್ಬೋದು, ಅವರ ಜೊತೆ ಕೆಲಸ ಮಾಡಿದ ವ್ಯಕ್ತಿನ ನಾವು ವಿಚಾರಿಸ್ಬೋದು, ಹೀಗೆ ಅವರ ಪೂರ್ವ ಆಶ್ರಮದ ಕೆಲವು ವ್ಯಕ್ತಿನ ವಿಚಾರಿಸ್ಬೋದು. ಎಲ್ಲರೂ ಕೂಡ ಅವರು ಚಾರಿತ್ರ್ಯವಂತ ಅಂತ ಹೇಳ್ತಾರೆ. ಅದು ಅವಶ್ಯಕತೆಯೇ ಇಲ್ಲ. ದೇವರೇ ಆತನನ್ನು ಆರಿಸಿ ಸ್ಪರ್ಶಿಸಿದ ಮೇಲೆ, ದೇವರ ಆತ್ಮವೇ ಆತನ ಮೇಲೆ ಬಂದ ಮೇಲೆ ಆತನು ಒಬ್ಬ ಸತ್ಪುರುಷನೇ ಸರಿ. ಅದು ಬರುವಂಥದ್ದು ಮಾತು ಆತನಿಂದಲ್ಲ, ಬದಲು ದೇವರಿಂದಂದು. ಆದ್ಮೇಲೆ ಅದನ್ನೇ ನಾವು ಇಲ್ಲಿ ಮೊಹಮ್ಮದರ ಜೀವನದಲ್ಲಿ ಬಹಳವಾಗಿ ನಾವು ಗಮನಿಸ್ತೇವೆ. ಒಬ್ಬ ಕರುಣೆಯ ಹೃದಯವಂತ ಆಗಿದ್ದ ವ್ಯಕ್ತಿ ಮೊಹಮ್ಮದರು. ಒಬ್ಬ ಇತರರನ್ನು ಕ್ಷಮಿಸುವಂತಹ ಮನೋಭಾವವುಳ್ಳಂಥ ವ್ಯಕ್ತಿಯಾಗಿದ್ದರು. ಮತ್ತು ಅವರ ಇಲ್ಲಿ ನೋಡುವಾಗ ಅವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ ವ್ಯಾಪಾರಸ್ಥ, ಒಬ್ಬ ಒಳ್ಳೆಯ ಕುಟುಂಬಸ್ಥ, ಮತ್ತು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರನ್ನು ಆತ ಸಂರಕ್ಷಿಸಿದಂಥ ವ್ಯಕ್ತಿ, ದೌರ್ಜನ್ಯಕ್ಕೆ ಒಳಗಾದ ಗುಲಾಮರನ್ನು ಆತ ಸಂರಕ್ಷಿಸಿದ ವ್ಯಕ್ತಿ. ಆತನ ಜೀವನದಲ್ಲಿ ನಾವು ನೋಡುವಾಗ ಎಲ್ಲರೊಂದಿಗೆ ಆತ ಬೆರೆತು ಅಲ್ಲಿ ಜೀವಿಸುತ್ತಿದ್ದ, ದೇವರ ಸಂದೇಶವನ್ನು ಸಾರ್ತಾ ಇದ್ದ ಅಂತೇಳಿ ನಾವು ಕಾಣ್ತಾ ಇರ್ತೇವೆ. ಆದ್ಮೇಲೆ ಖಂಡಿತವಾಗಿಯೂ, ಏಕೆಂದರೆ ಅದು ಮೊಹಮ್ಮದ್ ಅಲ್ಲ, ಮೊಹಮ್ಮದನಲ್ಲಿರುವಂತಹ ದೇವರ ಆತ್ಮ, ಅಲ್ಲಾಹನ ಆತ್ಮ. ಆತನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಅದು ದೇವರ ವಾಕ್ಯವಾಗಿ ಖಂಡಿತವಾಗಿರ್ತದೆ. ಬೈಬಲ್ನಲ್ಲಿ ನಾವು ಕೂಡ ಗಮನಿಸ್ತೇವೆ. ಮಾತೆ ಮರಿಯಳು ನೋಡ್ಬೋದಲ್ಲ, ವಿವಾಹವಾಗದ ಒಬ್ಬ ಕನ್ಯೆಯಲ್ಲಿ ಏಸು ಹುಟ್ಟುವುದು. ಅದೆಷ್ಟು ನೀವು ನೋಡಿ, ಆಗ ಸುಮಾರು 2000 ವರ್ಷಗಳ ಹಿಂದೆ ಅಂತಹ ಮಹಿಳೆಯನ್ನು ಕಲ್ಲೆಸೆದು ಸಾಯಿಸಬೇಕು ಅಂತ. ಆದರೆ ಬೈಬಲ್ ಹೇಳ್ತದೆ, ನೀವು ಯಾರು ಅವರಿಗೆ ಜಡ್ಜ್ಮೆಂಟ್ಸ್ ಮಾಡೋದಕ್ಕೆ, ನ್ಯಾಯವನ್ನು ಹೇಳೋದಕ್ಕೆ? ನೀವು ಯಾರು ಆಕೆಗೆ? ನಾನೇ ಆರಿಸಿದ್ದೇನೆ, ಸ್ತ್ರೀಯರಲ್ಲ ಧನ್ಯಳು ನೀನು, ದೇವರ ವಾಕ್ಯವೇ ನಿನ್ನ ಹೃದಯದಲ್ಲಿ, ನಿನ್ನ ಉದರದಲ್ಲಿ ಜನಿಸಿ ಬರುವುದು ಎಂಬ ಸಂದೇಶವನ್ನು ಅಲ್ಲಿ ದೇವರ ದೂತ ಗಬ್ರಿಯಲ್ ನುಡಿಯುತ್ತಾರೆ. ಆದ್ಮೇಲೆ ಅದರಂತೆ ಯೇಸುಸ್ವಾಮಿಯು ಕೂಡ ಎಲ್ಲರೂ ಹೇಳ್ತಾರೆ, ಇವನೊಬ್ಬ ಬಡಗಿ ಅಲ್ವಾ, ನಮ್ಮ ಜೊತೆಗೆ ಇವನು ಇದ್ನಲ್ಲ, ಇವನೊಬ್ಬ ಸಾಮಾನ್ಯ ಮರಿಯಳಿಗೆ ಹುಟ್ಟಿದ ಮಗನಲ್ವಾ, ಒಂದು ತಂದೆ ಇಲ್ಲದ ಮಗನಿಗೆ ತಾಯಿಗೆ ಹುಟ್ಟಿದ ವ್ಯಕ್ತಿ ಅಲ್ವಾ ಈತ ಹೆಂಗೆ ಒಬ್ಬ ಪ್ರವಾದಿ ಆಗ್ತಾನೆ, ಈತನೊಬ್ಬ ಹೆಂಗೆ ರಕ್ಷಕನಾಗ್ತಾನೆ ಎಂಬ ಮಾತುಗಳು ಬೈಬಲ್ನಲ್ಲಿ ಕಾಣಿಸ್ಬರ್ತವೆ. ಈ ಎಲ್ಲ ನಿಂದನೆಗೆ, ಅಪಹಾಸಕ್ಕೆ, ಅಸತ್ಯಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ಅವರ ಒಂದು ಪುನರುತ್ಥಾನವಾಗಿತ್ತು. ಸತ್ತರು ಕೂಡ ಸತ್ಯವನ್ನು ಮುಚ್ಚಿಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಬೆಳಕನ್ನು ಇದು ಬೆಳಕು ಎಂದು ತೋರಿಸುವುದಕ್ಕೆ ನಾವು ಟಾರ್ಚ್ ಹಾಕಿ ತೋರಿಸ್ಬೇಕು. ಸೂರ್ಯ ಎಂದು ತೋರಿಸುವುದಕ್ಕೆ ಟಾರ್ಚ್ ಅವಶ್ಯಕತೆ ಇಲ್ಲ. ಹಾಗೆ ಪ್ರತಿ ಪ್ರವಾದಿಗಳ ಜೀವನವೇ ಒಂದು ತೆರೆದಂತಹ ಒಂದು ಪುಸ್ತಕ. ಅವರ ಮಾತು ಅವರದಲ್ಲ, ಅವರ ಮಾತು ಅಲ್ಲಾಹುವಿನಿಂದ ಬಂದಂತು. ಅವರ ವ್ಯಕ್ತಿತ್ವ ಅಲ್ಲಾಹು ನಿರ್ಮಿಸಿದಂತಹ ವ್ಯಕ್ತಿತ್ವ. ಅವರ ಜೀವನ ಇಡೀ ಒಂದು ಮನುಕುಲಕ್ಕೆ ತೆರೆದಂತಹ ಪುಸ್ತಕ. ಆದ್ದರಿಂದ ನಾವು ಇದು ಸೇರಿದ್ದೇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಂಬ ಭೇದ ಭಿನ್ನ ಭಾವವಿಲ್ಲದೆ ಅವರ ಬಗ್ಗೆ ಚರ್ಚಿಸಲು, ಅವರ ಬಗ್ಗೆ ಅರಿಯಲು, ಅವರು ಯಾರು ಎಂಬುದನ್ನು ನಿರೂಪಿಸಲು ಖಂಡಿತವಾಗಿ ವಿಚಾರಗೋಷ್ಠಿ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರುವುದು ಕೇವಲ ನಂಬಿಕೆ ಮಾತ್ರ. ದೇವರಲ್ಲಿ ನಂಬಿಕೆ ಇಟ್ಟವನು ಖಂಡಿತವಾಗಿಯೂ ಅವರಲ್ಲಿ ಹರ್ಷಾನಂದಗೊಳ್ಳುವನು, ಆತನಲ್ಲಿ ಅನುಗ್ರಹವು ಉಕ್ಕಿ ಹರಿಯುವುದು ಎಂದು ಪವಿತ್ರ ಗ್ರಂಥಗಳು ನುಡಿತವೆ. ಇಂದು ನಾವು ವಿಶೇಷವಾಗಿ ಈ ದಿನ ಈ ಒಂದು ಅಭಿಯಾನಕ್ಕೆ ಬಂದಿರುವಾಗ ಮೊಹಮ್ಮದ್ ಮಹಾ ಚಾರಿತ್ರ್ಯವಂತ ಎಂಬುದನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತಿದ್ದೇವೆ. ಅದರ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ ಬಂದಿರುತ್ತ ಎಲ್ಲ ವ್ಯಕ್ತಿಗಳಿಗೆ, ಅದರಲ್ಲೂ ಕೂಡ
ಜಮಾತ್ ಇಸ್ಲಾಮಿಂದ ಅಕ್ಬರ್ ಅಲಿ ಉಡುಪಿ ಅವರು ಇಲ್ಲಿ ಬಂದಿದ್ದಾರೆ. ನಾನು ಕೂಡ 2-3 ಕಡೆ ಅವ್ರನ್ನ ನೋಡಿದ್ದೀನಿ, ಚಳ್ಳಕೆರೆಯಲ್ಲಿ, ಶಿಕಾರಿಪುರದಲ್ಲೆಲ್ಲ. ಇವತ್ತು ನಮ್ಮ ಜೊತೆ ಇದ್ದು ಈ ಒಂದು ಸಂದರ್ಭದ ವಿಚಾರಗೋಷ್ಠಿ ಮಾಡೋಕ್ಕೆ ಬಂದಿರೋದು ನಿಜಗಳು ಆನಂದವಾಗ್ತದೆ. ಆದಮೇಲೆ ನನ್ನನ್ನು ಈ ದಿನ ವಿಶೇಷವಾಗಿ ಇಲ್ಲಿ ಕರೆದು ಒಂದು ನಮ್ಮ ಆಶೀರ್ವಚನ ಕೋರಿದ್ದಕ್ಕಾಗಿ ನಿಮಗೆಲ್ಲರಿಗೂ ದೇವರ ಆಶೀರ್ವಾದನ ಕೋರ್ತಾ ಈ ವಿಚಾರಗೋಷ್ಠಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂದು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಈ ಒಂದು ವಿಚಾರಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿರುವಂಥ ಫಾದರ್ ಜಾರ್ಜ್ ಕೆ ಧರ್ಮಗುರುಗಳು ಇವರನ್ನು ಮೊಹಮ್ಮದ್ ಇಕ್ಬಾಲ್ ಸಾಬ್ ಮಕಾನ್ದಾರ್ ಇವರು ಶ್ರೀಯುತರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತೇನೆ. ಜಮಾತೆ ಇಸ್ಲಾಮಿ ಹಿಂದ್ ಹರಿಹರ ಘಟಕದ ವತಿಯಿಂದ ಫಾದರ್ ಅವರಿಗೆ ಗೌರವ ಅರ್ಪಣೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ತಪೋವನ ಶ್ರೀಶಕ್ತಿ ವೃದ್ಧಾಶ್ರಮ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಹಾಗೂ SSK ಸಮಾಜದ ರಾಜ್ಯ ಅಧ್ಯಕ್ಷರೂ ಆದಂಥ ಡಾಕ್ಟರ್ ಶಶಿಕುಮಾರ್ ಸರ್ ಅವರು ಈ ಒಂದು ಶುಭ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ತಮ್ಮ ಅತಿಥಿ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಮ ಪೂಜ್ಯ ಬಾಲಯೋಗಿ ಜಗದೀಶ್ವರ ಅಪ್ಪಾಜಿಯವರ ಪಾದಾರವಿಂದಗಳು ನಮಸ್ಕರಿಸುತ್ತಾ, ಈಗ ತಾನೇ ಆಶೀರ್ವಚನವನ್ನು ನೀಡಿ ಕೊಡ್ತಾ ಇರುವಂಥ ಫಾದರ್ ಜಾರ್ಜ್ ಅವರೇ, ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಜನಾಬ್ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿ ಜಮಾತೆ ಇಸ್ಲಾಂ ಇವರೇ, ಸಭೆಯಲ್ಲಿರುವಂಥ ಜಮಾತೆ ಇಸ್ಲಾಮಿನ ಎಲ್ಲ ಪದಾಧಿಕಾರಿಗಳೇ, ಕರ್ನಾಡು ರಕ್ಷಣಾ ಸಂಘದ ಪದಾಧಿಕಾರಿಗಳೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳೇ, ರಬೀತಾ ಮಿಲ್ಲತ್ ಸಮಿತಿ ಇದರ ಪದಾಧಿಕಾರಿಗಳೇ, ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳೇ, ಡಾಕ್ಟರ್ ನಬಿ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ಪ್ರವಾದಿ ಮಹಮ್ಮದರ ಚಾರಿತ್ರ್ಯವಂತ ಪ್ರವಾದಿ ಮಹಮ್ಮದರ ಬಗ್ಗೆ ಒಂದು ವಿಚಾರಗೋಷ್ಠಿ. ನನ್ನ ಪ್ರಶ್ನೆ ಏನಂತಂದರೆ, ದೈವಾಂಶ ಸಂಭೂತರು ಭಗವಂತನ ಸಂದೇಶವನ್ನು ಈ ಭೂಮಿಗೆ ತಂದು ಭಗವಂತನ ಸಂದೇಶವನ್ನು ಜನಗಳಿಗೆ ತಲುಪಿಸಿದಂಥ ಪ್ರವಾದಿ ಮಹಮ್ಮದರ ಬಗ್ಗೆ ಮಾತನಾಡುವ, ಅವರ ಬಗ್ಗೆ, ಅವರ ಚರಿತ್ರೆಯ ಬಗ್ಗೆ ಹೇಳುವ ಶಕ್ತಿ ಅಥವಾ ಅವರ ವಿಚಾರಗಳನ್ನು ಹೇಳುವ ಯೋಗ್ಯತೆ ನಮಗಿದೆಯಾ ಅಂತ. ಅವರೊಬ್ಬ ದೈವಾಂಶ ಸಂಭೂತರು. ದೇವರೇ ಅವರನ್ನು ಮನುಷ್ಯನ ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಅಂಥೇಳಿ ಈ ಮನುಕುಲಕ್ಕೆ ಅವರ ಮೂಲಕ ಸಂದೇಶಗಳನ್ನು ಕಳಿಸಿಕೊಟ್ಟಂಥ ಒಂದು ಪ್ರವಾದಿಯ ಬಗ್ಗೆ ನಾವೆಲ್ಲ ಮಾತಾಡಬೇಕಾ? ಅವಶ್ಯಕತೆ ಇಲ್ಲ. ಈಗ ತಾನೇ ನಮ್ಮ ಫಾದರ್ ಜಾರ್ಜ್ ಅವರು ಹೇಳಿದರು, ಅಂಥ ದೈವಾಂಶ ಸಂಭೂತರ ಬಗ್ಗೆ ನಾವು ಮಾತಾಡುವಂಥ ವಿಚಾರ ಇರೋದಿಲ್ಲ. ಪ್ರವಾದಿಯವರು ಸ್ವತಃ ಅವರೇ ಹೇಳ್ತಾರೆ, ನಾನು ದೇವರಲ್ಲ, ನಾನು ದೇವರ ಸಂದೇಶವನ್ನು ನಿಮಗೆ ತಲುಪಿಸಲಿಕ್ಕೆ ಬಂದಂಥ ಪ್ರವಾದಿ. ನಾವು ನಮ್ಮ ಹಿಂದೂ ಧರ್ಮದಲ್ಲೂ ಅನೇಕ ಜನ ದೇವರ ಸಂದೇಶಗಳನ್ನು ತಂದಂಥವರು ದೈವಾಂಶ ಸಂಭೂತರನ್ನು ನೋಡಿದ್ದೀವಿ. ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ 12ನೇ ಶತಮಾನದಲ್ಲಿ ಇದ್ದಂಥ ಬಸವಣ್ಣನವರಿರ್ಬೋದು, ಅಲ್ಲಮ ಪ್ರಭುಗಳಿರ್ಬೋದು. ಅಲ್ಲಮ ಪ್ರಭುಗಳು ದೈವಾಂಶ ಸಂಭೂತರು. ಅವರು ಕೊನೆಗೊಂದು ಮಾತು ಹೇಳ್ತಾರೆ, ಬಯಲಲ್ಲಿ ಬಯಲಾಗಿ ಅಂತಾರೆ. ಬಯಲಲ್ಲಿ ಬಯಲಾಗಿ
ಅಂದರೆ ನಾವು ಉದಾಹರಣೆಗೆ ನಮ್ಮ ಈ ಮನುಷ್ಯನ ದೇಹ ಇದೆಯಲ್ಲ ಪಂಚಭೂತಗಳಿಂದ ಆಗಿದೆ ಅಂತೀವಿ. ಪಂಚಭೂತಗಳೆಂದರೆ ಏನು? ಅಗ್ನಿ, ವಾಯು, ನೀರು, ಆಕಾಶ ಮತ್ತು ಜಲ. ಈ 5 ಅಂಶಗಳಲ್ಲಿ ನೀರು ನಮ್ಮ ಡಾಕ್ಟ್ರಿಗೆ ಗೊತ್ತಿದೆ, ನಬಿ ಡಾಕ್ಟ್ರಿಗೆ, ನಮ್ಮ ಬಾಡಿಯಲ್ಲಿ 75% ವಾಟರ್ ಇರ್ತದೆ ಅಲ್ವಾ. ಭೂಮಿ ಅಂದರೆ ನಮ್ಮ ಈ ಕ್ಯಾಲ್ಶಿಯಮ್ಮು, ಭೂಮಿಯಲ್ಲಿರುವಂಥ ಈ ನಮ್ಮ ದೇಹದಲ್ಲಿರುವಂಥ ಎಲುಬು ಎಲ್ಲವೂ ಕೂಡ ಭೂಮಿ ತತ್ವದಿಂದ ಆದಂಥವು. ಇನ್ನು ಗಾಳಿ, ನಾವು ಉಸಿರಾಡುತ್ತಿರುವಂಥ ಗಾಳಿ. ಅಗ್ನಿ, ಸೂರ್ಯನಿಂದ ಪ್ರತಿಯೊಂದು ವಸ್ತು ನಡೀತದೆ. ಆ ಸೂರ್ಯನೇ ಅಗ್ನಿಯ ಸ್ವರೂಪ. ಕೊನೆಯದಾಗಿ ಬಂದಿದ್ದು ಬಹಳ ಮುಖ್ಯ, ನಮ್ಮ ಪ್ರಾಣ ಅಂತ ಏನು ಕರಿತೀವಿ, ಅದು ಆಕಾಶ ಅಂದರೆ ಬಯಲು ಅಂತಂದರೆ ಏನು? ಕಣ್ಣಿಗೆ ಕಾಣದಂತಿರೋದು. ಈ ವೈದ್ಯಕೀಯ ವಿಜ್ಞಾನ ಎಷ್ಟೇ ದೊಡ್ಡದಾಗಿ ಬೆಳೆದರೂ ಕೂಡ ಮನುಷ್ಯನಲ್ಲಿರುವ ಆತ್ಮ ಎಲ್ಲಿದೆ ಅಂಥೇಳಿ ಇದುವರೆಗೂ ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಆ ಆತ್ಮ ಎಲ್ಲಿದೆ? ಎಷ್ಟೇ ವೈದ್ಯಕೀಯ ವಿಜ್ಞಾನ ಬೆಳೀಲಿ, ಆಪರೇಷನ್ ಮಾಡಲಿ, ಡಿಸೆಕ್ಷನ್ ಮಾಡಲಿ, ಪೋಸ್ಟ್ ಮಾರ್ಟಮ್ ಮಾಡಲಿ, ಸಿಕ್ಕಿದೆ ಆತ್ಮ ಎಲ್ಲ ಯಾರ ಕೈಯಲ್ಲೂ ಸಿಗೋದಿಲ್ಲ. ಆ ಆತ್ಮನೇ ಭಗವಂತ. ಆ ಭಗವಂತನ ಏನು ಅಂಶ ಅಂತ ಕರಿತೀವಲ್ಲ, ಅದೇ ಆತ್ಮನೇ ಭಗವಂತ. ಅದನ್ನೇ ಪ್ರವಾದಿಯವರು ಹೇಳಿದ್ದು. ಆತ್ಮವನ್ನು ನಾವು ಶುದ್ಧವಾಗಿಟ್ಕೋಬೇಕು. ಭಗವಂತ ಇನ್ನೊಬ್ಬರಿಗೆ ನಾವು ಯಾವತ್ತೂ ತೊಂದರೆ ಕೊಡದಂಗೆ ಜೀವನವನ್ನು ಸಾಗಿಸಬೇಕು ಅಂಥೇಳಿ ಅವರ ಜೀವನದ ಉದ್ದಕ್ಕೂ ಅವರ ಜೀವನವನ್ನೇ ನಿರ್ದೇಶನವನ್ನಾಗಿ ಮಾಡಿಕೊಂಡು ಪ್ರವಾದಿಯವರು ಜೀವನವನ್ನು ಸಾಗಿಸಿದರು. ಅಂತಹ ಪ್ರವಾದಿಯವರ ಬಗ್ಗೆ ನಾವು ಬಹುಶಃ ಧರ್ಮಗಳ ವಿಚಾರಗಳು ಅವೆಲ್ಲ ಈಗ ಅದೆಲ್ಲ ರಾಜಕೀಯ ಆಗಿದೆ, ಅದೆಲ್ಲ ಬಿಟ್ಬಿಡೋಣ, ನಾವು ಅದರ ಬಗ್ಗೆ ಮಾತಾಡೋದೇ ಬೇಡ. ಇಲ್ಲಿ ನಾವು ಮಾತಾಡಬೇಕಾಗಿರುವಂಥದ್ದು ಒಬ್ಬ ದೈವಾಂಶ ಸಂಭೂತ, ದೇವರ ಸಂದೇಶಕಾರನಾಗಿ ಬಂದಂಥ, ದೇವದೂತನಾಗಿ ಬಂದಂಥ ಪ್ರವಾದಿಯವರ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಬಂದಿದ್ದೀವಿ. ಬಹುಶಃ ನಾವು ಮಾತಾಡೋದಕ್ಕಿಂತ ಕೇಳೋದು ಒಳ್ಳೆಯದು ಅಂತ. ಪ್ರವಾದಿಯವರ ಬಗ್ಗೆ ನೀವು ಹೇಳುವಂಥ ಎಲ್ಲ ವಿಚಾರಗಳನ್ನು ಕೇಳಲಿಕ್ಕೆ ನಾವೆಲ್ಲ ಕೂತ್ಕೊಂಡಿದ್ದೀವಿ. ನಾವು ಎಷ್ಟೇ ಮಾತಾಡಿದರೂ ಕೂಡ ಪ್ರವಾದಿಯವರ ಬಗ್ಗೆ ಅದು ಕಡಿಮೆ ಆಗ್ತದೆ, ಅಥವಾ ಮಾತಾಡಲೇಬಾರ್ದು ಪ್ರವಾದಿಯವರ ಬಗ್ಗೆ ಅಂತ ನನ್ನ ಅಭಿಪ್ರಾಯ ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಜಮಾತೆ ಇಸ್ಲಾಂ ಅವರು ಆಯೋಜನೆ ಮಾಡಿದ್ದಾರೆ. ಪ್ರವಾದಿಯವರ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ವಿಚಾರ ಇದಾಗಿದೆ. ಎಲ್ಲರೂ ನಾವು ಮನಸ್ಪೂರ್ವಕವಾಗಿ ಪ್ರವಾದಿ ಮಹಮ್ಮದ್ ಅವರನ್ನು ಮನಸ್ಸಿನಲ್ಲೇ ಸ್ಮರಿಸ್ತಾ ಅವರು ಕೊಟ್ಟಂಥ ಸಂದೇಶಗಳನ್ನು ಪಾಲಿಸೋಣ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಮುಖ್ಯ ಅತಿಥಿಯ ಭಾಷಣವನ್ನು ಮಾಡಿರುವಂಥ ಡಾಕ್ಟರ್ ಶಶಿಕುಮಾರ್ ಮೇರವಾಡಿ ಸರ್ ಅವರಿಗೆ ಧನ್ಯವಾದಗಳು. ಅವರನ್ನು ಡಾಕ್ಟರ್ ನಜೀಬುಲ್ಲಾ ಅವರು ಗೌರವಾರ್ಪಣೆ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹರಿಹರ ತಾಲೂಕಿನ ಕಾರ್ಮಿಕ ಮುಖಂಡರು, ಪತ್ರಕರ್ತರು, ಸಾಹಿತಿಗಳು ಆದಂಥ ಎಚ್ ಕೆ ಕೊಟ್ರಪ್ಪ ಸರ್ ಅವರು ಮಾತಾಡಬೇಕಂತ ಕೇಳಿಕೊಳ್ತೇನೆ. ಎಲ್ಲ ಆತ್ಮೀಯರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ ಈ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಕೆಲವು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂಥೇಳಿ ನಮ್ಮ ಸಂಘಟನೆದಾರರು ಹೇಳಿದ್ದಾರೆ. ಅದಕ್ಕೆ ನಾನು ಗೌರವಿಸಬೇಕಾಗಿದ್ದು, ಹೆಚ್ಚಿನದಾಗಿ ನನಗೆ ತಿಳ್ಕೊಳ್ಳೋ ಆಸಕ್ತಿ ಭಾಳ ಇದೆ. ಆದಮೇಲೆ ಸಿರತ್ ಅಭಿಯಾನ 2024 ಅಡಿಯಲ್ಲಿ ವಿಚಾರಗೋಷ್ಠಿ ನಡೀತಾ ಇದೆ. ಇಂಥ ವಿಚಾರಗೋಷ್ಠಿಯಲ್ಲಿ ಈಗಾಗಲೇ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರು, ಆಮೇಲಿಂದ ಈಗಾಗಲೇ ಮಾತಾಡಿದಂಥ ಫಾದರ್ ಅವರು, ಅದರ ಜೊತೆಗೆ ಶಶಿಕುಮಾರ್ ಮೇರಾವಡಿ ಅವರು ಭಾಳಷ್ಟು ವಿಷಯಗಳನ್ನು ಮನಪೂರ್ವಕವಾಗಿ ಮನತಟ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೇನು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಆ ಒಂದು ಪ್ರತಿಬಿಂಬ ಇಲ್ಲಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಕುರಾನ್, ಬೈಬಲ್, ಆಮೇಲಿಂದ ಭಗವದ್ಗೀತೆ, ಅದರ ಏನು ಒಟ್ಟಾರೆ ಸಾರಾಂಶ ಇದೆ, ಆ ಒಂದು ಹಿನ್ನೆಲೆ ಒಳಗೆ ಇವತ್ತೆಲ್ಲರೂ ಇಲ್ಲಿ ನಾವು ಜೊತೆ ಕುಂತಿದ್ದೇವೆ. ಇಲ್ಲಿ ಮಾನವ ಧರ್ಮ ಬಿಟ್ಟು ಯಾವುದೇ ಧರ್ಮ ಇಲ್ಲ. ಅದಕ್ಕೊಂದು ಇಲ್ಲಿ ಪ್ರತಿರೂಪವಾಗಿ ಸ್ವಾಮೀಜಿಯವರು ಇದ್ದಾರೆ, ಫಾದರ್ ಚರ್ಚ್ ಇದ್ದಾರೆ, ಮೌಲಾನಾ ಇದ್ದಾರೆ, ಎಲ್ಲ ಆತ್ಮೀಯರು ಇದ್ದಾರೆ. ಇದು ಬಹಳ ವಿಶೇಷ. ಯಾಕೆಂತಂದರೆ ನಮಗೆ ಭಾರತ ಏನು ಸಂವಿಧಾನ ಪ್ರೀತಿ ಮಾಡ್ತಾ ಇದ್ದೇವೆ,
ಈ ಪ್ರೀತಿಯ ಹಿನ್ನೆಲೆ ಒಳಗೆ ಇದನ್ನೆಲ್ಲ ಉಳಿಸಿ ಬೆಳೆಸೋಂಥ ಅವಶ್ಯಕತೆ ಇದೆ. ನಾವು ನೀವು ಎಲ್ಲ ತಮಗೆಲ್ಲ ಗೊತ್ತಿದೆ, ಉತ್ತರ ಕರ್ನಾಟಕದ ಜನ ಆಗಲಿ ಇಲ್ಲಿ ಜನಾಂಗಾಗಲಿ ಯಾವುದೇ ದೇವಸ್ಥಾನ ಇರಬಹುದು, ನಾವು ದರ್ಗಾಕ್ಕೆ ಹೋಗಿ ಸಕ್ಕರೆ ವಹಿಸ್ತೇವೆ, ಆಮೇಲಿಂದ ಚರ್ಚಿಗೆ ಹೋಗಿ ಮೊಂಬತ್ತಿ ಹಚ್ಚಿ ಬರ್ತೇವೆ, ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸ್ತೇವೆ. ಇದರ ಉದ್ದೇಶ ಏನು ಅಂತಂದರೆ ದೇವರು ಒಬ್ಬ, ನಾಮ ಹಲವು ಅನ್ನೋದನ್ನೇ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ನಮಗೇನೆಂದರೆ ಮುಗ್ಧ ಜನರು, ನಮಗೆ ಬೇರೆ ಯಾವುದೇ ವಿಷಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಜನಸಾಮಾನ್ಯರು. ನಮಗೆ ಇನ್ನು ಪ್ರವಾದಿ ಮಹಮ್ಮದರ ವ್ಯಕ್ತಿತ್ವದ ಬಗ್ಗೆ ನಾನು ತಿಳ್ಕೊಂಡಂಗೆ ಸ್ವಲ್ಪ ಆಲೋಚನೆ ಮಾಡಿದಾಗ ನನ್ನ ಗಮನಕ್ಕೆ ಬಂದಾಗ ಅವರೊಬ್ಬ ಮಹಾನ್ ಸಂತರು. ಯಾಕೆಂತಂದರೆ ಅವರು ಎಲ್ಲ ರೀತಿಯ ಬಹು ವ್ಯಕ್ತಿತ್ವ ಹೊಂದಂಥ ಮಹಾನ್ ಸಂತರು. ಆಮೇಲೆ ತತ್ವಜ್ಞಾನಿ, ಸಮಾಜ ಸುಧಾರಕ, ಕಾನೂನು ತಜ್ಞ, ಒಳ್ಳೆಯ ರಾಜಕಾರಣಿ, ವಾಗ್ಮಿ, ಬಹಳ ಮುಖ್ಯವಾಗಿ ಅನಾಥರ ಸಂರಕ್ಷಕ, ಅಳದು ತೂಗುವ ನ್ಯಾಯಾಧೀಶ ಎಲ್ಲ ಒಳಗೊಂಡಂಥ ಮಹಾನ್ ಪ್ರವಾದಿ ಅಂತಂದರೆ ಮಹಮ್ಮದರವರು. ಹಾಗಾಗಿ ಅಂಥ ವಿಚಾರಗಳನ್ನು ನಾವಿನ್ನೂ ಹೆಚ್ಚು ತಿಳ್ಕೋಬೇಕು, ಆ ಸಾರಾಂಶನ ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಹಿನ್ನೆಲೆ ಒಳಗೆ ನಮ್ಮ ಉದ್ದೇಶ, ನಿಮ್ಮೆಲ್ಲ ಉದ್ದೇಶ ಒಂದೇ, ಏನಂದರೆ ಮಾನವರಾಗಿ ಹುಟ್ಟಿ ಮಾನವರಾಗಿ ಬೆಳೆದು ಮನುಷ್ಯತ್ವವನ್ನು ಪ್ರೀತಿಸುವಂಥ ಒಂದು ಜಾಯಮಾನದಲ್ಲಿ ನಾವೆಲ್ಲ ಹೋಗಬೇಕಾಗಿದೆ. ಅಂಥ ಹಿನ್ನೆಲೆ ಒಳಗೆ ಈ ಒಂದು ವಿಚಾರಗೋಷ್ಠಿ ಇದೆ. ಇದನ್ನು ನಾವು ನೀವು ಸೇರಿ ಕೇಳೋಣ, ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ, ಎಲ್ಲ ಆತ್ಮೀಯರಿಗೆ ಹೊಂದಿ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಶಾಂತಿ ಪ್ರಕಾಶನ ಮಂಗಳೂರು ಇವರು ಪ್ರಕಟಿಸಿರುವಂಥ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಲೇಖನ ಸಂಕಲನವನ್ನು ಈಗ ಸ್ವಾಮೀಜಿಗಳು ಮತ್ತು ಆಗಮಿಸಿರುವಂಥ ಎಲ್ಲ ಗಣ್ಯರು ಈ ಒಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೇಖನ ಸಂಕಲನ ಬಿಡುಗಡೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೇಖನ ಸಂಕಲನವನ್ನು ಬಿಡುಗಡೆಗೊಳಿಸಿರುವಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈ ಒಂದು ವಿಚಾರಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠ ಕುಮಾರಪಟ್ಟಣಂನ ಶ್ರೀಗಳಾದಂಥ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳನ್ನು ನಾನು ಅತ್ಯಂತ ಗೌರವದೊಂದಿಗೆ ಅವರನ್ನು ಈ ಒಂದು ಕಾರ್ಯಕ್ರಮೋದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಮುಕ್ತಿದಾಯಕ ಗುರುವಂದೇ ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ. ನಮ್ಮ ಹರಿಹರ ಮಹಾನಗರದ ಈ ಭವ್ಯ ದಿವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಹರಿಹರೇಶ್ವರನ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಸಿರತ್ ಅಭಿಯಾನ ಈ ಸಂಸ್ಥೆಯ ಮೂಲಕ ನಾವೆಲ್ಲರೂ ಒಂದು, ವಿಶ್ವವೇ ನಮ್ಮ ಬಂಧು ಅನ್ನುವಂಥ ಸಮನ್ವಯತೆಯ ಸಂದೇಶವನ್ನು ಈ ನಾಡಿಗೆ ಸಾರಬೇಕು ಅನ್ನುವಂಥ ಸತ್ಯ ಶುದ್ಧವಾದ ಸಂಕಲ್ಪದಿಂದ ಇವತ್ತು ನಮ್ಮ ಹರಿಹರ ಮಹಾನಗರದ ಸಿರತ್ ಅಭಿಯಾನದ ಸಂಸ್ಥೆಯವರು ಭಾಳ ಒಳ್ಳೆಯ ಕಾರ್ಯಕ್ಕೆ ಮುನ್ನಡೆಯನ್ನು ಬರೆದಿದ್ದಾರೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ಹರಿಹರ ಮಹಾನಗರದಲ್ಲಿ ಜನ್ಮವನ್ನು ತಾಳಿ ಶೈಕ್ಷಣಿಕವಾಗಿ ಅನೇಕ ಸಂಸ್ಥೆಗಳನ್ನು ಸ್ಥಾಪನೆಯನ್ನು ಮಾಡಿ ನೂತನವಾಗಿ SSK ಸಮಾಜದ ರಾಜ್ಯ ಅಧ್ಯಕ್ಷರಾಗಿ ಆಗಮಿಸಿ ಪ್ರಪ್ರಥಮವಾಗಿ ನಿಮ್ಮ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೇರೋಳರವರೇ, ದೂರದ ಉಡುಪಿಯಿಂದ ಆಗಮಿಸಿರುವಂಥ ಈ ಸಂಸ್ಥೆಯ ಜಮಾಅತ್ ಇಸ್ಲಾಂ ಹಿಂದ್ ಸಂಸ್ಥೆಯ
ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜನಾಬ್ ಅಕ್ಬರ್ ಅಲಿ ಅವರೇ, ನಮ್ಮ ಈ ನಗರದಲ್ಲಿ ಧರ್ಮ ಸಮನ್ವಯತೆಯ ಸಮಾರಂಭದಲ್ಲಿ ಸಾಕಾರ ಮೂರ್ತಿಯಾಗಿ ಪಾಲ್ಗೊಂಡು ಮಾರ್ಗದರ್ಶನ ಮಾಡುವಂತಹ ನಮ್ಮ ಹಿರಿಯರಾದ ಕೊಟ್ರೇಶಪ್ಪನವರೇ, ಹಿರಿಯ ವೈದ್ಯರಾದ ಸಾತ್ವಿಕ ಸರಳತೆಯಿಂದ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಬಂದಿರುವಂಥ ನಮ್ಮ ಗುಲಾಮ ನಬಿ ವೈದ್ಯರವರೇ, ನಮ್ಮ ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಹಿರಿಯರಾದ ಮಲ್ಲೇಶಪ್ಪನವರೇ, ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹಿರಿಯರೇ, ತಮ್ಮೆಲ್ಲರ ಅಂತರಂಗಕ್ಕೆ ಶರಣು ಶರಣಾರ್ಥಿಗಳು. ನಾವು ಭಾರತ ಅಂದ ತಕ್ಷಣವೇ, ನಿಮ್ಮ ದೇಶ ಯಾವುದು ಅಂದ ತಕ್ಷಣ ನಾವು ಹೇಳ್ತೀವಿ ಎಲ್ಲರೂ. ನಿಮ್ಮ ದೇಶ ಯಾವುದು ಅಂದಾಗ ನೀವು ಯಾವುದು ಅಂತ ಹೇಳ್ತೀರಿ? ಇಂಡಿಯಾ ಅಂತ ಹೇಳ್ತಾರೋ ಭಾರತ ಅಂತ ಹೇಳ್ತಾರೋ? ಭಾರತ ಅಂತ ಹೇಳ್ತೀರಿ. ನಿಮ್ಮ ರಾಜ್ಯ ಯಾವುದು ಅಂತ ಹೇಳಿದಾಗ ನೀವು ಯಾವುದು ಅಂತ ಹೇಳ್ತೀರಿ? ಕರ್ನಾಟಕ ಅಂತ ಹೇಳ್ತೀವಿ. ಜಿಲ್ಲಾ ಅಂತ ಹೇಳಿದಾಗ ಮತ್ತೆ ಒಡೆದು ಹೋಗ್ಬಿಡ್ತದೆ. ದೇಶ ಅಂದಾಗ ಭಾರತ ಅಂತಲೇ ಹೇಳ್ತೀವಿ, ರಾಜ್ಯ ಅಂದಾಗ ಕರ್ನಾಟಕ ಅಂತಲೇ ನಾವು ಹೇಳ್ತೀವಿ. ಆದರೆ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಬಹಳ ನಮ್ಮ ಹಿರಿಯರು ಉಡುಪಿಯಿಂದ ಬಂದಾರು, ಉಡುಪಿ ಜಿಲ್ಲೆಯವರು ಅಂತ ಹೇಳ್ತಾರೆ. ನಾವು ಹಾವೇರಿ ಜಿಲ್ಲೆಯವರು ಅಂತ ಹೇಳ್ತೀವಿ, ನೀವು ದಾವಣಗೆರೆ ಜಿಲ್ಲೆಯವರು ಅಂತ ಹೇಳ್ತೀರಿ, ಹೌದಲ್ಲ? ಹೀಗೆ ಜಿಲ್ಲೆ ಅಂತ ಬಂದಾಗ, ನಾವು ದೇಶ ಅಂತ ಬಂದಾಗ ಒಂದನ್ನೇ ಭಾರತ ಅಂತ ಹೇಳ್ತೀವಿ, ರಾಜ್ಯ ಅಂತ ಬಂದಾಗ ಕರ್ನಾಟಕ ಅಂತ ಹೇಳ್ತೀವಿ. ಆದರೆ ಈ ಜಿಲ್ಲೆ ಅಂತ ಬಂದಾಗ, ತಾಲೂಕು ಅಂತ ಬಂದಾಗ, ಗ್ರಾಮ ಅಂತ ಬಂದಾಗ, ನಗರ ಅಂತ ಬಂದಾಗ ನಮ್ಮದು ಈ ಜಿಲ್ಲೆ, ಈ ನಗರ ಅಂತ ತಿಳ್ಕೊಂಡು ಹೇಳ್ತೀವಿ. ಹಾಗೆ ನಾವೆಲ್ಲರೂ ಒಂದು ವಿಶ್ವವೇ ನಮ್ಮ ಬಂಧು ಅನ್ನುವಂಥ ಭಾವನೆಯಲ್ಲಿ ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದು, ನಾವು ಭಾರತೀಯರು, ಭಾರತೀಯ ಸಂಸ್ಕೃತಿಯವರು ಅಂತ ತಿಳ್ಕೊಂಡು ಹೇಳಿ ಈ ನಾಡಿನ ಯುವಕರಿಗೆ ಸಂಸ್ಕಾರವನ್ನು ಕೊಡಬೇಕು, ಸಂಸ್ಕಾರದ ಮಾರ್ಗದರ್ಶನವನ್ನು ಮಾಡಬೇಕನ್ನುವಂಥ ಭಾವನೆಯಲ್ಲಿ 1000 ಜನರನ್ನು ಕೂಡಿಸ್ಕೊಂಡು ದೊಡ್ಡ ದೊಡ್ಡ ಆಸನ ಮಾಡುವ ಬದಲಿ, 1000 ಜನರನ್ನು ಕೂಡಿಸ್ಕೊಂಡು ಚಪ್ಪಾಳೆ ಹಾಕಿಸೋ ಬದಲಿ 100 ಜನ ಹಿರಿಯರನ್ನು, 100 ಜನ ಯುವಕರನ್ನು ಕೂಡಿಸ್ಕೊಂಡು ನಾವು ಒಳ್ಳೆಯ ಕಾರ್ಯಕ್ಕೆ ಮುನ್ನಡೆಯನ್ನು ಬರೀಬೇಕಂತ ತಿಳ್ಕೊಂಡು ಹೇಳಿ ಈ ಸಿರತ್ ಅಭಿಯಾನ ಅನ್ನುವಂಥದ್ದು ಭಾಳ ಜನ ಇವತ್ತು ಸಮಾಜದಲ್ಲಿ ಕತ್ರಿ ಹಿಡ್ಕೊಂಡು ನಿಂತ್ಕೊಂಡವರು ಭಾಳ ಜನ ಇದ್ದಾರೆ. ಕತ್ರಿ ಧರ್ಮದಲ್ಲಿ ಕತ್ರಿ ಹಾಕೋರು ನಮ್ಮ ಸಾಹೇಬ್ರು ಹೇಳಿದ್ರಲ್ಲ, ರಾಜಕಾರಣಕ್ಕೆ ಹೋಗ್ಬಿಟ್ಟದೆ ಧರ್ಮ ಜಾತಿ ಅನ್ನುವಂಥದ್ದು. ಕತ್ರಿ ಹಿಡ್ಕೊಂಡವರೇ ಭಾಳ ಜನ ಇದ್ದಾರೆ. ಆದರೆ ಈ ಇಸ್ಲಾಂ ಧರ್ಮದ ಒಂದು ಸಂಸ್ಥೆ ಆಗಿ ಪ್ರವಾದಿ ಮೊಹಮ್ಮದರ ಆದರ್ಶತ್ವದಲ್ಲಿ ಪ್ರವಾದಿ ಮೊಹಮ್ಮದರವರು ಕತ್ರಿ ಹಿಡ್ಕೊಂಡವರಲ್ಲ, ಸೂಜಿ ಹಿಡ್ಕೊಂಡವರು. ಹಾಗಾಗಿ ಈ ಸಿರತ್ ಅಭಿಯಾನ ಏನು ಮಾಡಿದೆ ಅಂದರೆ, ಕತ್ರಿ ಸಂಸ್ಕೃತಿಯವರು ಏನಾದರೂ ಕತ್ತರಿಸ್ಕೊಂತ ಹೋಗಲಿ, ನಾವು ಸೂಜಿ ಸಂಸ್ಕೃತಿಯವರು ಹೊಲ್ಕೊಂತ ಹದಿರುವಂಥದ್ದನ್ನು ಹೊಲ್ಕೊಂತ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಸೂಜಿ ಹಿಡ್ಕೊಂಡು ಇವತ್ತೆಲ್ಲ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಮನೆಗಳಲ್ಲಿ ಇವತ್ತು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಮಗೆ ಭಾಳ ಸಂತೋಷ. ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ನಾವು ವೀರಶೈವರು, ನಾವು ಕಲ್ಲಿನ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತೀವಿ. ಕೊರಳಲ್ಲಿ ಲಿಂಗವನ್ನು ಇಟ್ಟುಕೊಂಡು ಲಿಂಗ ಮಧ್ಯೆ ಜಗತ್ಸರ್ವಂ ಅಂತೇಳಿ ತಿಳ್ಕೊಂಡು ಹೇಳಿ ನಾವು ಲಿಂಗವನ್ನು ಪೂಜೆ, ನಾವು ಲಿಂಗದಲ್ಲಿ ಅಂಗೈಯಲ್ಲಿ ಲಿಂಗನ ಹಿಡ್ಕೊಂಡು ಆ ಸಾಕಾರ ರೂಪದಲ್ಲಿ ನಿರಾಕಾರ ಸ್ವರೂಪನನ್ನು ನಾವು ಸ್ಮರಣೆ ಮಾಡ್ತೀವಿ. ಆದರೆ ಇಸ್ಲಾಂ ಧರ್ಮದ ಪದ್ಧತಿಯಲ್ಲಿ ಬಸವಣ್ಣ ಹೇಳ್ತಾನೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀಚರಣ ಮುಕಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಪ್ರಮಾಣ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳಕ್ಕೆ ಬಂದು ಚುಳುಕಾದನೆಯ ಅಂತ ತಿಳ್ಕೊಂಡು ಹೇಳ್ತಾರೆ. ಭಗವಂತ ಅನ್ನುವಂಥವನು ಬರೀ ಕಾಶಿಯಲ್ಲೇ ಇರ್ತಾನೋ ಅಂತಲ್ಲ, ರಾಮೇಶ್ವರದಲ್ಲಿ ಇರ್ತಾನಂತಲ್ಲ, ಹಜ್ಜದಲ್ಲೇ ಇರ್ತಾನಂತಲ್ಲ, ಅವ್ರು ಎಲ್ಲಿ ಇರೋಂಗಿಲ್ಲ. ಯಾರು ಭಗವಂತ ನೀ ಅದೇ ಅಂತ ಯಾರು ಸ್ಮರಣೆ ಮಾಡ್ತಾರ ಅವ್ರ ಅಂತರಂಗದಲ್ಲಿ ಇರ್ತಾನ ಅಂತ ತಿಳ್ಕೊಂಡು ಹೇಳಿ ಇವತ್ತು ಇಸ್ಲಾಂ ಧರ್ಮದವರು ಏನಾದರೂ ನಮಾಜ್ ಮಾಡುವಂತೆ ಒಂದು ಫೋಟೋ ಇರೋಂಗಿಲ್ಲ, ಇರ್ತದೆ ಎಲ್ಲೇ. ಅವರು ನಿರಾಕಾರ ಸ್ವರೂಪನಾಗಿ ಭಗವಂತ ಎಲ್ಲಿಯಲ್ಲಿಯೂ ಕೂಡ ಇದ್ದಾನೆ, ನಮ್ಮೊಳಗೆ ಇದ್ದಾನೆ ಅನ್ನುವಂಥ ಭಾವನೆಯಲ್ಲಿ ಸ್ಮರಣೆ ಮಾಡುವಂಥ ಪ್ರವಾದಿ ಮೊಹಮ್ಮದರು ನಮ್ಮ ಕೊಟ್ರೇಶಪ್ಪನವರು ಹೇಳಿದರು. ಅವರ ಸಂಘಟನೆಯನ್ನು ಮಾಡಿದರು, ಕಾನೂನುಬದ್ಧವಾಗಿದ್ದರು, ಧಾರ್ಮಿಕ ವ್ಯವಸ್ಥೆ ಹಲವಾರು ರಂಗದಲ್ಲಿ ಈ ನಮ್ಮ ನಾಡಿಗೆ ಒಂದು ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ಹೋದರು ಅನ್ನುವಂಥದ್ದನ್ನು ತಿಳಿಸಿದರು.
ನಮ್ಮ ಫಾದರವರು ಕೂಡ ಭಾಳ ಚೆನ್ನಾಗಿ ಈ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಅವರು ಹೇಳುವಂಥ ಕೂಡ ಒಳ್ಳೆಯ ವ್ಯವಸ್ಥೆ ಮಾಡಿದರು. ಇದು ಧಾರ್ಮಿಕ ವ್ಯವಸ್ಥೆ ಎಲ್ಲ ಮಹಾತ್ಮರಿಂದ ಕೂಡ ಇದು ಬೆಳ್ಕೊಂಡು ಬಂದಿದೆ. ಹಿಂದೆ ಇಸ್ಲಾಂ ಧರ್ಮದ ಸಂತ ಶಿಸ್ನಾಳ ಶರೀಫರು ಗುರು ಗೋವಿಂದ ಭಟ್ರನ್ನು ಸಂತ ಶಿಸ್ನಾಳ ಶರೀಫರು ಅವರ ಆಸ್ತಿ ಹೊಡಿಬೇಕಂತ ತಿಳ್ಕೊಂಡು ಶರೀಫರು ಗೋವಿಂದ ಭಟ್ರ ಹತ್ರ ಹೋಗಿದ್ದಿಲ್ಲ. ಅವರಲ್ಲಿರುವಂಥದ್ದನ್ನು ಕದ್ಕೋಬೇಕಂತ ತಿಳ್ಕೊಂಡು ಹೇಳಿ ಶಿಸ್ನಾಳ ಶರೀಫರು ಗೋವಿಂದ ಭಟ್ರ ಹತ್ತಕ್ಕಿಲ್ಲ. ಗುರು ಗೋವಿಂದ ಭಟ್ರ ಹತ್ರ ಇರುವಂಥ ಆ ಜ್ಞಾನವನ್ನು ನಾ ಪಡ್ಕೋಬೇಕಂತ ತಿಳ್ಕೊಂಡು ಹೇಳಿ ಊರು ಹೊರಗೆ ಕೂತ್ಕೊಂಡಿರತಕ್ಕಂಥ ಗೋವಿಂದ ಭಟ್ರ ಹತ್ರ ಓನ್ಯಾಗ ಆದ ಶಿಸ್ನಾಳ ಶರೀಫರು ಹೋಗ್ತಾ ಇದ್ರು. ಆ ದಾರ್ಯಾಗ ಕೂತ್ಕೊಂಡಿರ್ತಕ್ಕಂಥ ಕೆಲವರು ಅಧರ್ಮವಂತರು ಹೇಳ್ತಿದ್ರು, ದಾರ್ಯಾಗ ಹೊಂಟಾಗ ಏ ಸಾಬಾ 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 ಅಂತ ಕರಿತಿದ್ರು. ಆವಾಗ ಸಂತ ಶಿಸ್ನಾಳ ಶರೀಫನಿಗೆ ಬಹಳ ನೋವಾಗ್ತಿತ್ತು. ನಾ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿನ ತಪ್ಪು ಮಾಡಿದನೇನು, ಈ ದಾರ್ಯಾಗ ಕಟ್ಟಿ ಮ್ಯಾಗ ಕುತ್ಕೊಂಡು ಜನ ನನಗೆ ಸಾಬಾ ಸಾಬಾ ಅಂತ ಯಾಕೆ ಕರೀತಾರಂತ ತಿಳ್ಕೊಂಡು ಹೇಳಿ ಗೋವಿಂದ ಭಟ್ರ ಹತ್ರ ಹೋಗಿ ಹೇಳ್ತಾನೆ, ಯಪ್ಪ ನಾನು ನಿನ್ನ ಪಾದ ಸೇವೆಗಾಗಿ ನಿನ್ನ ಬಳಿ ಬರ್ತಾ ಇದ್ದೇನೆ, ನಿನ್ನಲ್ಲಿರುವಂಥ ಜ್ಞಾನವನ್ನು ಪಡ್ಕೊಂಡು ನನ್ನ ಜನ್ಮ ಸಾಫಲ್ಯ ಮಾಡಿಕೊಳ್ಬೇಕಂತ ನಿನ್ನ ಹತ್ರ ಬರ್ತಾ ಇದ್ದಾನೆ. ಆದರೆ ಈ ದಾರ್ಯಾಗ ಇರುವಂಥ ಜನ ನನಗೆ ಸಾಬಾ ಸಾಬಾ ಅಂತ ಕರೀತಾರೆ, ನಾನು ಏನು ತಪ್ಪು ಮಾಡೇನೆ ಅಂತ ತಿಳ್ಕೊಂಡು ಹೇಳಿ ಗೋವಿಂದ ಭಟ್ರು ತನ್ನ ಗುರುವಿನ ಪಾದದಲ್ಲಿ ಹಿಡ್ಕೊಂಡು ಕರೆಯನ್ನು ಸುರಿಸಿದಾಗ ಗೋವಿಂದ ಭಟ್ ಹೇಳ್ತಾರೋ, ಏನಪ್ಪ ಸರಿಪ್ಪ ನಿನಗೇನಂದ್ರೆ ಹೇಳು ಅಂತ. ಯಪ್ಪ ನನಗೆ ಸಾಬಾ ಅಂತಾರೆ ಬಾಯಿಲ್ ಅಂತ ತಿಳ್ಕೊಂಡು ಹೇಳಿ. ಇವತ್ತೆಲ್ಲ ಸಿಲಿಂಡ್ರ್ ಬಂದಿದ್ದಾವೆ, ಅವತ್ತಿನ ಕಾಲಕ್ಕೆ ಇಡ್ಲಿ ಒಲೆ ಹೆಚ್ಚಿ ಅಡುಗೆ ಮಾಡ್ತಿದ್ರು. ಆ ದೇವಸ್ಥಾನ ಪಕ್ಕದಲ್ಲಿ ದಾಸೋಹ ಮಾಡತಕ್ಕಂಥ ಇಡ್ಲಿತ್ತು. ಆ ಇಡ್ಲಿತ್ತು ಸರಿಪಾ ಅಂತ ತಿಳ್ಕೊಂಡು ಹೇಳಿ ಗೋಡೆ ಮೇಲೆ ಏನಂದ್ರು ಅವರು ಅಂದು ಕೇಳ್ಕೊಂಡು ಏನಂದ್ರು ನಿನಗೆ, ಯಪ್ಪ ನಂಗೆ ಸಾಬಾ ಅಂದರು, ನೀ ಸಾ ಅಂತ ಬರಿ ಅಂತಂದರು. ಸ್ವಲ್ಪ ಗ್ಯಾಪ್ ಬಿಡು ಮತ್ತು ಬಾ ಅಂತ ಬರೀಪ್ಪ ಅಂತ ತಿಳ್ಕೊಂಡು ಹೇಳಿ ಏನೋದು ಸರಿಪ್ಪ ಯಪ್ಪ ನನಗೇನಂದಿದ್ರು ನಾ ಸಾಬಾ ಅಂತ ಬರ್ದೇನೆ ಅಂತ ತಿಳ್ಕೊಂಡು ಹೇಳಿದಾಗ ಗುರು ಗೋವಿಂದ ಭಟ್ರು ಆ ಇಡ್ಲಿಯನ್ನು ಇಸ್ಕೊಂಡು ಆ ಸಾ ಮತ್ತು ಬಾ ಮಧ್ಯದಲ್ಲಿ ಜೀರ್ಘವನ್ನು ಕೊಡ್ತಾರೆ. ಅದು ಏನಂತ ಓದೋ ಸಿರಿಪ ಅಂದಾಗ ಸಾಂಬಾ ಅಂತ ತಿಳ್ಕೊಂಡು ಹೇಳಿದ್ರು. ಸಂತ ಶಿಸ್ನಾಳ ಶರೀಫರನ್ನು ಒಬ್ಬ ಸಾತ್ವಿಕ ವ್ಯಕ್ತಿಯನ್ನು ಸಾಂಬನನ್ನಾಗಿ ಮಾಡುವಂಥ ಶಕ್ತಿ ಅದು ಭಾರತೀಯರ ರಕ್ತ ನರನಾಡಿಗಳಲ್ಲಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಈ ನಾಡಿನ ಎಲ್ಲ ಮಹತ್ವರು ಭಾವೈಕ್ಯತೆಯಿಂದ ಬದುಕಬೇಕು, ಸಮನ್ವಯತೆಯಿಂದ ಬದುಕಬೇಕು ಅನ್ನುವಂಥ ಭಾವನೆಯಲ್ಲಿ ಲಿಂಗೈಕ್ಯ ರಂಭಾಪುರಿ ಬಾಳೆಬೆನ್ನೂರಿನ ಜಗದ್ಗುರು ವೀರಗಂಗಾಧರ ಭಗವತ್ಪಾದರು, ನೀವು ಲಕ್ಷ್ಮೇಶ್ವರದ ಹತ್ರ ಮುಕ್ತಿ ಮಂದಿರ ಅಂತಿದೆ, ಅಲ್ಲಿ ಅದು ವೀರಶೈವ ಪರಂಪರೆಯ ಮಠ ಆಗಿದೆ ಸಹಿತ. ಅಲ್ಲಿ ಜಗದ್ಗುರುಗಳ ಮಂದಿರದ ಹಿಂಭಾಗದಲ್ಲಿ ಹೋದೆ ಅಂದರೆ ಅವರೆಲ್ಲ ಧರ್ಮದ ಧಾರ್ಮಿಕ ಧರ್ಮಗುರುಗಳ ಮೂರ್ತಿಯನ್ನು ಸ್ಥಾಪನೆ ಮಾಡಿದರೆ ಧರ್ಮ ಗ್ರಂಥಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಅವರೊಂದು ಮಾತು ಹೇಳ್ತಾರೆ, ಅವತ್ತನೇ ವಾಣಿ ಧರ್ಮವಾಣಿಯನ್ನು, ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಯೇಸು ಕ್ರಿಸ್ತ ಪೈಗಂಬರರೊರದ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥದ್ದನ್ನು ಜಗದ್ಗುರುಗಳು ಈ ನಾಡಿಗೆ ಧರ್ಮವಾಣಿಯನ್ನು ಕೊಟ್ಟರು. ಹೀಗೆ ಅನೇಕ ಜನ ಮಹಾತ್ಮರು ಈ ಭೂಮಿಯಲ್ಲಿ ಅವತಾರವನ್ನು ಎತ್ತಿ ಸಮಾಜಗಳನ್ನು ಒಂದುಗೂಡಿಸುವಂತಹ ಪ್ರಯತ್ನ ಮಾಡಿದರು. ಹಾಗಾಗಿ ನಮ್ಮ ನಾಡಿನ ಹಿರಿಯರು ಒಂದುಗೂಡಿಸುವಂಥ ಪ್ರಯತ್ನ ಕೆಲವರು ಮಾಡ್ಕೊಂಬಂದಿದ್ದಾರೆ, ಇನ್ನು ಕೆಲವರು ಒಡೆಯುವಂಥ ಪ್ರಯತ್ನ ಕೂಡ ಮಾಡ್ಕೊಂಬಂದಾರೆ. ಹಾಗಾಗಿ ಒಂದುಗೂಡಿಸುವಂಥ ಪ್ರಯತ್ನಕ್ಕೆ ನಾವು ಮುನ್ನಡೆಯನ್ನು ಬಡಿಬೇಕನ್ನು ತಿಳ್ಕೊಂಡು ಹೇಳಿ ಎಷ್ಟೋ ಜನ ಹಿಂದೂ ಸಮಾಜದ ಮುಖಂಡರು ಇಲ್ಲಿ ಬಂದಿದ್ದೀರಿ, ಇಸ್ಲಾಂ ಧರ್ಮದ ಮುಖಂಡರು ಬಂದಿದ್ದೀರಿ, ನಮ್ಮ ತಾಯಂದರು ಇಸ್ಲಾಂ ಧರ್ಮದ ತಾಯಂದರು ಬಂದಿದ್ದಾರೆ, ಹಿಂದೂ ಧರ್ಮದ ತಾಯಂದರು ಬಂದಿದ್ದಾರೆ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಹರಿಹರ ಮಹಾನಗರದಲ್ಲಿ ನಿರಂತರ ನಡೀತಾ ಇದ್ದರೆ ಇಲ್ಲಿ ಧರ್ಮ ಸಮನ್ವಯತೆ ಅನ್ನುವಂಥದ್ದು ಇಲ್ಲಿ ಬೆಳೀತಿದೆ ಅನ್ನುವಂಥ ವ್ಯವಸ್ಥೆಯಲ್ಲಿ ನಮ್ಮ ಜಮಾತ್ ಏನು ಈ ಸಂಸ್ಥೆ ಎಲ್ಲ ಮುಖಂಡರು ಕೂಡಿಕೊಂಡು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುನ್ನಡೆಯನ್ನು ಬರೆದಿದ್ದಾರೆ. ಮೊನ್ನೆ ದಿನ ಶ್ರೀನಿವಾಸ್ ಅನ್ನುವಂಥವ್ರು ಸಮಾಜ ಮುಖಂಡರ ಮಠಕ್ಕೆ ಬಂದು ಒಬ್ಬರೇ ಬಂದಿದ್ದರು. ಅವರೊಂದು ಪುಸ್ತಕವನ್ನು ಕೊಟ್ಟು ಅಪ್ಪರೇ ಕಾರ್ಯಕ್ರಮ ಬರಬೇಕು ಅಂತ ತಿಳ್ಕೊಂಡು ಹೇಳಿದಾಗ ನಾನೆಂದ್ಯಪ್ಪ ಇಸ್ಲಾಂ ಧರ್ಮದ ಮುಖಂಡರು ಯಾರೂ ಬಂದಿಲ್ಲ, ನೀವು ಒಬ್ಬನ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿ. ಅಂದರೆ ಹರಿಹರ ಮಹಾನಗರದಲ್ಲಿ ಅಂತ ಪ್ರತಿಯೊಬ್ಬರು ಈ ಸಮಾಜದ ಮುಖಂಡರು ನಮ್ಮ ಪುಣ್ಯಕೋಟಿ ಮಠದ ಬಹಳಷ್ಟು ಪ್ರೀತಿಯ ಮಮತೆಯ ಭಕ್ತರಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂಥ ಎಲ್ಲ ಹಿರಿಯರು ಇಲ್ಲಿ ಏನೇ ಇಸ್ಲಾಂ ಧರ್ಮದಲ್ಲಿ ಕಾರ್ಯಕ್ರಮ ಆದರೂ ಸಹಿತ ನಮ್ಮ ಮಠದಲ್ಲಿ ಬಂದು ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಮಠದಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಸಹಿತ ಪಾಲ್ಗೊಂಡು ಸೇವೆ ಮಾಡುವಂಥ ಸಾತ್ವಿಕ ಶಿವಭಕ್ತರು
ನಮ್ಮ ಇಸ್ಲಾಂದರಲ್ಲೂ ಕೂಡ ಭಾಳಷ್ಟು ಜನ ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿದ್ದಾರೆ, ಭಾಳ ಜನ ರೈತ ಸಂಘದಲ್ಲಿದ್ದಾರೆ, ಪತ್ರಕರ್ತರಿದ್ದಾರೆ. ಭಾಳಷ್ಟು ನಿಷ್ಠೆಯಿಂದ ನಮ್ಮ ಮಠದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದನ್ನು ನೋಡಿ ಅವರು ಪುಸ್ತಕದಲ್ಲಿ ಮೊನ್ನೆ ದಿನ ಸಣ್ಣ ಚಿಕ್ಕ ಪುಸ್ತಕದಲ್ಲಿ ಭಾಳ ಅರ್ಥಪೂರ್ಣವಾಗಿ ಮೊಹಮ್ಮದರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡಿದರು. ನಮ್ಮ ಶಶಿಕುಮಾರ್ ಸಾಹೇಬರು ಹೇಳಿದರು, ಮೊಹಮ್ಮದರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಅದು ಸಾಗರಕ್ಕೆ ಸಾಗರವೇ ಸಾಟಿ ಅಂತ, ಸೂರ್ಯನಿಗೆ ಸೂರ್ಯನ ಸಾಟಿ ಅಂತ, ಹಾಗೆ ಪ್ರವಾದಿ ಮೊಹಮ್ಮದರಿಗೆ ಪ್ರವಾದಿ ಮೊಹಮ್ಮದರೇ ಸಾಟಿ ಅನ್ನುವಂಥದ್ದನ್ನು ನಾವು ತಿಳಿಸ್ಬೇಕಾಗ್ತದೆ. ಅವ್ರ ಇತಿಹಾಸ ಹೇಳೋದಂದರೆ ಸಮುದ್ರದ ಆಳವನ್ನು ಹುಡ್ಕೊಂಡು ಹೋದಂಗೆ. ಹಾಗೆ ಈ ನಾಡಿನಲ್ಲಿ ಅವರು ದಾರ್ಶನಿಕರಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನು ಮಾಡಿದರು. ಅವರ ಮಾರ್ಗದರ್ಶನದಲ್ಲಿ, ಅವರ ಆದರ್ಶ ತತ್ವದಲ್ಲಿ ನಾವೆಲ್ಲರೂ ಸಾಗಬೇಕು, ಒಂದುಗೂಡಬೇಕು ಅನ್ನುವಂಥ ಭಾವನೆಯಲ್ಲಿ ಇವತ್ತು ಈ ಸಿರತ್ ಅಭಿಯಾನ ಹಮ್ಮಿಕೊಂಡಿದೆ. ಇಂಥ ಪವಿತ್ರ ಸಂದರ್ಭದಲ್ಲಿ ಭಾಳಷ್ಟು ಜನ ಪಾಲ್ಗೊಂಡು ಬಹಳ ತಾಳ್ಮೆಯಿಂದ ಕೂತ್ಕೊಂಡಿದ್ದೀರಿ. ನಾನು ಅನ್ಕೊಂಬಂದೆ ಬರಬೇಕಾದ್ರೆ ಇವರು ಈ ಕಾರ್ಯಕ್ರಮ ಹಮ್ಮಿಕೊಂಡಾರೆ, ಎಲ್ಲಿ ಅತ್ಲಾಗು ಇತ್ಲಾಗ ಕೂತ್ಕೊಂತಾರೆ, ಹೆಂಗಿರ್ತಾರಪ್ಪ ಅಂದ್ಕೊಂಡು ಬಂದೆ ನಾವು ಕಾವಿ ಹಾಕ್ಕೊಂಡಿರ್ತೀವಿ, ನೀವು ಬೆಳಗ್ಗೆ ಇರ್ತೀರಿ, ಹೆಂಗಿರ್ತೀರಿ, ಎಲ್ಲಿ ಏನಪ್ಪ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿರುವಂಥ ಶಿಸ್ತು, ಇಲ್ಲಿರುವಂಥ ಏನಾದರೂ ನಾವು ಕೇಳಬೇಕು, ಅದನ್ನು ಪಡ್ಕೋಬೇಕು, ನಾವು ಮುಂದೆ ಅದನ್ನು ಬಿತ್ತಬೇಕು, ಬೆಳಿಬೇಕು ಅನ್ನುವಂಥ ಭಾವನೆ ಇಟ್ಕೊಂಡವರು ಈ ಶಿವನ ಒಡ್ಡೋಲಗದಲ್ಲಿ, ಪ್ರವಾದಿ ಮೊಹಮ್ಮದರ ಒಡ್ಡೋಲಗ ಕೂತ್ಕೊಂಡಿರ್ತಕ್ಕಂಥದ್ದು ಪುಣ್ಯಕೋಟಿ ಶ್ರೀಗಳಿಗೆ ಭಾಳಷ್ಟು ಸಂತೋಷ ಆಗಿದೆ. ಇಂಥ ಕಾರ್ಯಕ್ರಮಗಳು ಹರಿಹರ ಮಹಾನಗರದಲ್ಲಿ ನಿರಂತರ ನಡೀಲಿ. ಈ ನಾಡಿನಲ್ಲಿ ಇಂಥ ಕಾರ್ಯಕ್ರಮ ನಡೆದು ಅಂತಂದರೆ ಸದಾವಕಾಲ ಪುಣ್ಯಕೋಟಿ ಶ್ರೀಗಳು ಕೂಡ ತಮ್ಮೊಂದಿಗೆ ಇರ್ತಾರೆ ಅನ್ನುವಂಥ ತಿಳಿಸಿ, ನಮ್ಮ ಶಶಿಕುಮಾರ್ ಮೇರೋಡೆರವರು ಆ ಭಾಗದಾಗ ನೀವೆಲ್ಲ ಈ ಇನ್ಫೋಸಿಸ್ ಸುಧಾಮೂರ್ತಿಯವ್ರ ಬಗ್ಗೆ ಬಹಳ ಜನ ಕೇಳ್ತಾ ಇದ್ದೇವೆ. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೆ ನಮ್ಮ ನಾಡಿನಲ್ಲಿ ಇನ್ಫೋಸಿಸ್ ಸಂಸ್ಥೆನ ಕಡೆ ಸುಧಾಮೂರ್ತಿಯವ್ರು ಹೆಂಗೆ ಆದರ್ಶನೋ, ನಮ್ಮ ಭಾಗದಾಗ ಶಶಿಕುಮಾರ್ ಮೇರೋಡವರು ಕೂಡ ಭಾಳಷ್ಟು ಆದರ್ಶ. ಇಂಥ ಕಾರ್ಯಕ್ರಮಗಳು ಎಲ್ಲೇ ನಡೆಯಲಿ, ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಪ್ರೋತ್ಸಾಹ ಮಾಡ್ತಾ ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಂಥವರು. ಅವರು ಕೂಡ ನೂತನವಾಗಿ ಇವತ್ತು ಅವರು SSK ಸಮಾಜದ ರಾಜ್ಯದ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದಾರೆ ಅಂತಂದರೆ ಇದು ಅವ್ರ ಪ್ರಥಮ ವೇದಿಕೆ ಅಂತ ಅನ್ನಿಸ್ತದೆ. ಮೊನ್ನೆ ಘೋಷಣೆ ಆಗಿದೆ. ಬಹುಶಃ ನಿಮ್ಮ ಸಮುದಾಯದಿಂದನೇ ಅವ್ರಿಗೆ ಪ್ರಥಮವಾಗಿ ಗೌರವಿಸ್ದಂಗೆ ಆಗಿದೆ. ನಾವು ನಮ್ಮ ಮಠದಲ್ಲಿ ಗೌರವಿಸಬೇಕು, ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ವಿ, ನಮ್ಮ ಮಠದಲ್ಲೇ ಪ್ರಥಮವಾಗಿ. ಆದರೆ ಇವತ್ತು ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಭಾವೈಕ್ಯತೆಯಿಂದ ಈ ಸಂಸ್ಥೆ ವತಿಯಿಂದ ಪ್ರಥಮವಾಗಿ ಅವ್ರನ್ನ ಗೌರವಿಸಿರುವಂಥದ್ದು ಭಾಳ ಸಂತೋಷ. ನಮ್ಮ ಹಿರಿಯರಾದ ಲಕ್ಷ್ಮಣ್ ಸರ್ ಕೂಡ, ಲಕ್ಷ್ಮಣ್ ಅವರಲ್ಲಿ ಚಂದ್ರಶೇಖರ್ ರಾಮಚಂದ್ರಪ್ಪ ಅವರು ಕೂಡ ಭಾಳಷ್ಟು ಈ ಹರಿಹರ ನಗರದಲ್ಲಿ ಭಾವೈಕ್ಯತೆಯನ್ನು ಬಿತ್ತುವಂಥ ಪ್ರಯತ್ನ ಮಾಡ್ಕೊತಾರೆ. ಅಂಥವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಭಾಳಷ್ಟು ಜನ ಪಾಲ್ಗೊಂಡು ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ಬೇಕನ್ನುವಂತಹ ನಿಟ್ಟಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಹನೀಯರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು, ಪ್ರವಾದಿ ಮೊಹಮ್ಮದರು ತಮಗೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾಕಾಲ ನಮ್ಮೆಲ್ಲರನ್ನು ಭಾವೈಕ್ಯತೆಯಿಂದ ಬದುಕುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ತಮಗೆಲ್ಲರಿಗೂ ಶುಭವನ್ನು ಕೋರುತ್ತೇವೆ. ಓಂ ಶಿವಂ ಭವ್ಯ. ಈ ಒಂದು ವಿಚಾರಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡುವಂತಹ ಗುರುಗಳಿಗೆ ಜೈ ಕರುನಾಡು ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀನಿವಾಸ ಕುರ್ಟಿ ಮತ್ತು ನಮ್ಮ ಹರಿಹರ ತಾಲೂಕಿನ ಬೆಳಗದ ಜಮಾತೆ ಇಸ್ಲಾಮಿ ಬೆಳಗದ ಅಧ್ಯಕ್ಷರಾದಂತಹ ಕಿಕ್ಕುಬುದ್ದಿ ಅಯ್ಯಪ್ಪರವರು ಗೌರವವನ್ನು ಸಲ್ಲಿಸಲು ಕೇಳಿಕೊಂಡಿದ್ದೇನೆ. ಅದೇ ಥರ ಜಮಾತೆ ಇಸ್ಲಾಂ ಹಿಂದ್ನ ಹಿರಿಯರೂ ಆದಂಥ ಡಾಕ್ಟರ್ ಗುಲಾಂ ನಬಿ ಸಾಹೇಬರಿಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸಬೇಕೆಂದು ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕೋಮು ಸೌಹಾರ್ದತೆ ಭಾವನೆಯನ್ನು ಮೂಡಿಸುತ್ತಾ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿರುವಂಥ ಡಾಕ್ಟರ್ ಗುಲಾಂ ನಬಿ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ರಾಜ್ಯ ಸಂಚಾಲಕರು, ಮಾನವ ಬಂಧುತ್ವ ವೇದಿಕೆಯ
ಡಾಕ್ಟರ್ ಎ.ವಿ. ರಾಮಚಂದ್ರಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ರಾಜ್ಯ ಸಂಚಾಲಕರಾದಂಥ ಎಚ್. ಮಲ್ಲೇಶ್ವರವರಿಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಗೌರವಾರ್ಪಣೆ. ಕುರುಬ ಸಮಾಜದ ಅಧ್ಯಕ್ಷರಾದಂಥ ರಾಜಶೇಖರ ಸರ್ ಅವರಿಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಪರವಾಗಿ ಗೌರವಾರ್ಪಣೆ. ಅದೇ ಥರ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಮುರುಗೇಶಣ್ಣನವರಿಗೂ ಸಹ ಜಮಾತೆ ಇಸ್ಲಾಮಿ ಹಿಂದ್ ಪರವಾಗಿ ಗೌರವಾರ್ಪಣೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ DM ಮಂಜುನಾಥಯ್ಯನವರಿಗೂ ಸಹ ಜಮಾತೆ ಇಸ್ಲಾಂ ಹಿಂದ್ ಪರವಾಗಿ ಗೌರವಾರ್ಪಣೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.